ಇವುಗಳನ್ನು ಹಾಕಿದ್ದಾರೆ, ನೀವು ಅದನ್ನು ನೋಡಬಹುದು. ಆದರೆ ಈಗ ನಾನು ಮಾತನಾಡಬೇಕಾದ ಒಂದು 4 ಸಂಗತಿಗಳೇನು ಅಂತಂದ್ರೆ, ಮೊದಲನೇದು ಕೆನರಾ ಹೈಸ್ಕೂಲ್ ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂತ ನನಗೆ ಖುಷಿ ಅನಿಸಿದ್ದು. ಯಾಕೆ ಅಂತ ಕೇಳಿದ್ರೆ, ಒಬ್ಬ ಶಿಕ್ಷಕ ಶ್ರೇಷ್ಠನಾದ್ರೆ ಅವನ ಬದುಕಿನಿಂದ ಪ್ರೇರಣೆ ಪಡೆದವರು ಯಾವ ಜಾಗಕ್ಕೆ ಬಂದು ನಿಲ್ತಾರೆ ಅಂತಂದ್ರೆ, ಮಕ್ಕಳೇ ಕೆನರಾ ಹೈಸ್ಕೂಲ್ ಮಕ್ಕಳಿಗೆ ಗೊತ್ತಿರಲಿ. ನಮ್ಮಲ್ಲಿ ಯಾರೋ ಹೋಗಿ ನೀವು ಮಾತಾಡ್ತಾ ಇದ್ದೀರಿ, ನನ್ನ ಪಕ್ಕದಲ್ಲಿ HRC ಅವರಂತೂ ಮೇಡಮ್ ನೀವಿಬ್ರು ಮಾತಾಡ್ತಾರೆ, ಬೇರೆ ಕೆಲಸ ಇದ್ರೆ ನೀವು ಇಲ್ಲಿ ಬಂದು ಮಾತಾಡಿ, ನಾನು ಆಯ್ತಾ. ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಗಮನವನ್ನು ಹೇಳ್ತೇನೆ, ಯಾವುದೇ ಸಭೆ ಸಮಾರಂಭಗಳಲ್ಲಿ ಯಾರಾದ್ರೂ ಮಾತಾಡುತ್ತಾರೆ ಅಂತಿದ್ರೆ ನಮ್ಗೆ ಕೇಳಬೇಕು ಅನಿಸಿದ್ರೆ ಅವರ ಮಾತುಗಳಿಗೆ ಬೆಲೆ ಕೊಟ್ಟು ಕೇಳಬೇಕು. ಯಾಕೆಂದ್ರೆ ಅವರು ಗೌರವದಿಂದ ಕರೆದಿರ್ತಾರೆ. ನಮಗೆ ಆಸಕ್ತಿ ಇಲ್ಲ ಅಂದ್ರೆ ದಯವಿಟ್ಟು ಅದರಿಂದ ಆಚೆ ನಡೀಬೇಕು. ಯಾಕೆಂದ್ರೆ ನಮ್ಮ ಯೋಚನೆ ಅವರದ್ದಲ್ಲ, ಅವರ ಯೋಚನೆ ನಮ್ಮದಲ್ಲ. ಮತ್ತೆ ಯಾರು ಒಳ್ಳೆಯ ಕೇಳುಗರಾಗ್ತಾರೋ ಅವ್ರು ಮಾತ್ರ ಒಳ್ಳೆಯ ಮಾತುಗಾರರಾಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ವಿದ್ಯೆ ವಿವೇಕ ನಾವು ಶಾಲೆ ಕಾಲೇಜಲ್ಲಿ ಯಾಕೆ ಓದುವುದು ಅಂತ ಕೇಳಿದ್ರೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಗೌರವದ ಹೆಜ್ಜೆಗಳಿಗೆ ಅರ್ಥ ಆಗಬೇಕು ನಮಗೆ ಅಂತ. ಅಂದ್ರೆ ಸಾಮಾಜಿಕ ಬದುಕಲ್ಲಿ ಹೇಗೆ ಬದುಕಬೇಕು ಅಂತ ಗೊತ್ತಿರಬೇಕು. ಅದು ಗೊತ್ತಿರುವುದಕ್ಕಾಗಿ ನಾವಿಲ್ಲಿ ಸೇರುತ್ತೇವೆ. ಆದ್ರಿಂದ ಸೇರುವ ಹೊತ್ತು ಬೇರೆ ಯೋಚನೆ ಮಾಡಿದ್ರೆ ಸಮಾಜ ಹೇಗಿರಬೇಕು ಹಾಗೆ ನಾವಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ನಾನು ಮಕ್ಕಳಲ್ಲಿ ಪ್ರೀತಿಪೂರ್ವಕ ವಿನಂತಿ ಮಾಡಿಕೊಳ್ತಾ ಇರೋದು, ದಯವಿಟ್ಟು ಅಂತಹ ನಡವಳಿಕೆಗಳನ್ನು ಯಾರನ್ನು ಕರೆದು ದಯವಿಟ್ಟು ಮಾಡಬಾರದು. ಅತ್ಯಂತ ಗೌರವದ ಅವರ ಮಾತುಗಳನ್ನು ಕೇಳಿ. ಯಾಕೆ ಅಂದ್ರೆ ಇಲ್ಲಿ ಕೂತಿದಾರಲ್ಲ ಅವರೆಲ್ಲ ಬೇರೆ ಕೆಲಸ ಇಲ್ಲದೆ ಕೂತವರಲ್ಲ. ಅವರ ಒಂದೊಂದು ನಿಮಿಷಕ್ಕೆ ಬೆಲೆ ಇದೆ, ಅವರ ವ್ಯಕ್ತಿತ್ವಕ್ಕೆ ಬೆಲೆ ಇದೆ, ಅವರ ಸ್ವಾತಂತ್ರ್ಯಕ್ಕೆ ಬೆಲೆ ಇದೆ. ಈಗ ಮಾತಾಡಿದ್ರಲ್ಲ ಕಾಲೇಜಿನ ಪ್ರಿನ್ಸಿಪಾಲ್, ಅವರು 12 ಗಂಟೆಗೆ ಅವರ ಕಾಲೇಜಲ್ಲಿ ಇರಬೇಕಿತ್ತು. ಅಲ್ಲಿಂದ ಫೋನ್ ಮಾಡಿ ಹೇಳಿದ್ದಾರೆ, ಮಕ್ಕಳ ಕಾರ್ಯಕ್ರಮದಲ್ಲಿ ಕೊಂಡ್ಕೊಳ್ಳುವ ಬರ್ತೇನೆ ಅಂದ್ರೆ ಈ ಕಾರ್ಯಕ್ರಮದ ಒತ್ತಡದ ನಡುವೆ ಅವರೆಲ್ಲ ಕೂತಿದ್ದಾರೆ ಅಂದ್ರೆ ಭವಿಷ್ಯದಲ್ಲಿ ನೀವು ಒಳ್ಳೆಯವರಾಗುವುದಕ್ಕಿದೆ. ಹಾಗಾಗಿ ಅವರ ಜೀವನಾನುಭವ ನಿಮಗೆ ಹೇಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅವರು ಕೂತಿದ್ದಾರೆ. ಹಾಗಾಗಿ ನೀವು ನಿಮ್ಮಷ್ಟಕ್ಕೆ ವ್ಯವಹರಿಸಿದ್ರೆ ಅದು ಅವರಿಗೆ ಮಾಡೋ ಅಗೌರವ ಆಗ್ತದೆ. ದಯವಿಟ್ಟು ಹಾಗೆ ನಡ್ಕೊಳ್ಳಬೇಡಿ ಅನ್ನುವಂತಹ ಪ್ರೀತಿಯ ಕೇಳಿಕೆಯೊಂದಿಗೆ ನನ್ನ ಮಾತನ್ನು ಮುಂದುವರಿಸ್ತೇನೆ. ನಾನು ಕೆನರಾ ಹೈಸ್ಕೂಲ್ ಬಂದಾಗ ಯಾಕೆ ಖುಷಿ ಆಯಿತು ಅಂತಂದ್ರೆ, ವಸ್ತು ಇವತ್ತಿರುವ ವಿದ್ಯಾರ್ಥಿಗಳಿಗೆ ಎಷ್ಟು ಜನ ಗೊತ್ತಿದೆ ಇರೋ ಗೊತ್ತಿಲ್ಲ ನನಗೆ. ಕೆನರಾ ಹೈಸ್ಕೂಲ್ನಲ್ಲಿ ಬೈಕಾಡಿ ಜನಾರ್ದನಾಚಾರ್ಯ ಅಂತ ಮಾಸ್ಟರ್. ಅವರು ನಮ್ಮ ಪ್ರಭಾವದ ಪಕ್ಕದ ಬೈಕಾಡಿಯಿಂದ ಬಂದವರು. ಕಾಡು ಬಡತನ ನಡುವೆ ಬದುಕು ಕಟ್ಟಿಕೊಳ್ಳುತ್ತಾರೆ. ಅವರ ಶ್ರೀಮತಿಯವರು ರತ್ನಾವತಿ ಜೆ ಬೈಕಾಡಿ ಅಂತ, ಅವರು ಶಿಕ್ಷಕಿ ಆಗಿದ್ದವರು. ಇವತ್ತು ಅವರು ನಿವೃತ್ತರಾಗಿದ್ದಾರೆ. ಬೈಕಾಡಿ ಜನಾರ್ದನಾಚಾರ್ಯ ನಮ್ಮ ನಡುವೆ ಇಲ್ಲ. ಆದರೆ ವಿದ್ಯಾರ್ಥಿ ಜೀವನದಿಂದ ಅವರು ಪಟ್ಟಂತಹ ಬಾಡಿನ ಕಥೆಗಳನ್ನು ವಿದ್ಯಾರ್ಥಿಗಳಿಗೆ ಹೇಳ್ತಾ ವಿದ್ಯಾರ್ಥಿ ಶಿಬಿರಗಳಲ್ಲಿ ವ್ಯಕ್ತಿತ್ವ ನಿರ್ಮಾಣ ಮಾಡುವಂತಹ ಶಿಬಿರಗಳನ್ನು ಆಯೋಜಿಸಿ, ಒಬ್ಬ ಪ್ರಬುದ್ಧನಾದಂತಹ ಮಾತುಗಾರ ಹೇಗಿರಬೇಕು, ಸಮಾಜದ ನಡವಳಿಕೆ ಹೇಗಿರಬೇಕು, ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಿದ್ರೆ ಸಮಯ ಪ್ರಜ್ಞೆ ಹೇಗಿರಬೇಕು, ನಮ್ಮ ಜೀವನದ ಹೆಜ್ಜೆಗಳನ್ನು ಹೇಗೆ ಇಟ್ಟರೆ ನಾವು ಮನುಷ್ಯರಾಗ್ತೇವೆ ಅಂತ ಶಿಬಿರಗಳ ಮೂಲಕ ಹೇಳಿಕೊಂಡು ಬಂದಿದ್ದಾರೆ. ಬಹುಶಃ ಅಂತಹ ಬೈಕಾಡಿ ಜನಾರ್ದನಾಚಾರ್ಯ ನಡೆದಾಡಿದಂತಹ ಕಾಲೇಜಿನಲ್ಲಿ ಹೈಸ್ಕೂಲ್ನಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳಿದ್ದೀರಿ ಅಂತಾದ್ರೆ ನೀವು ಭಾಗ್ಯಶಾಲಿಗಳು ಅಂತ ಅತ್ಯಂತ ಅಭಿಮಾನದಿಂದ ನಾನು ಹೇಳ್ತೇನೆ. ಅದನ್ನು ಮಕ್ಕಳಿಗೆ ಗೊತ್ತಿರಬೇಕು, ಇದು ಗ್ರಂಥಾಲಯ. ಈಗಾಗಲೇ ಹೇಳಿದ್ರು ಮೊಬೈಲ್ ಬೇಡ, ಪುಸ್ತಕ ಬೇಕು. ಹೌದು, ಒಂದು ಕಾಲದಲ್ಲಿ ಪುಸ್ತಕ ಇರಲಿಲ್ಲ. ನಿಮಗೆಲ್ಲ ಪುರುಸೋತಿದ್ರೆ ಈ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ತೆಗೆದು ಯಾವುದೋ ಪ್ರಯೋಜನಕ್ಕೆ ಬಾರದ ವಿಚಾರಗಳನ್ನು ನೋಡುವ ಬದಲು ಸಾಧಕರ ಕಥೆಗಳನ್ನು ನೋಡಿ, ಶತಾವಧಾನಿ ಗಣೇಶರ ಬದುಕು ಅವರ ಒಂದು ಸಂದರ್ಶನ ಬಂದಿದೆ, ಫೇಸ್ಬುಕ್ ಅಲ್ಲಿ ಇದೆ, ನೀವು ಹುಡುಕ್ಬೋದು. ಶತಾವಧಾನಿ ಗಣೇಶರ ಒಂದು ಸಂದರ್ಶನ. ಅವರನ್ನು ಭಾರತದ ಕಂಪ್ಯೂಟರ್ ಅಂತ ಕರೀತಾರೆ. ಸಾಮಾನ್ಯ ಮನುಷ್ಯರು ನಾವು ಯಾವುದನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅದನ್ನು ಅವರು ಅರ್ಥ ಮಾಡಿಕೊಳ್ತಾರೆ. ನೆನಪಿಟ್ಟುಕೊಳ್ಳಿ, 8 ಭಾಷೆಗಳಲ್ಲಿ ಅವಧಾನವನ್ನು ಮಾಡುತ್ತಾರೆ. 10-18 ಭಾಷೆಗಳ ಬಗ್ಗೆ ಹಿಡಿತಾ ಇದೆ. ಅವರ ಬದುಕಿನ ಕಥೆ ನೀವು ನೋಡಬೇಕು. ಅವರು ಹೇಳ್ತಾರೆ, ದೊಡ್ಡ ದೊಡ್ಡ ಕಾದಂಬರಿಗಳು, ಸಂಸ್ಕೃತ ಕಾವ್ಯಗಳು ಆವತ್ತು ಪುಸ್ತಕ ರೂಪದಲ್ಲಿ ಸಿಗದೇ ಇದ್ದಾಗ ಅದರ ಹಿರಿಯರಿಂದ ಕೇಳಿ ಕೈಯಲ್ಲಿ ಪುಸ್ತಕ ಬರೆದಿಟ್ಕೊಂಡು ಅವರು ಕಲ್ತಿದ್ದಾರೆ ಅಂತ ಅವರು ಅದರ ಬಗ್ಗೆ ಮಾತನಾಡ್ತಾರೆ. ಅಂದ್ರೆ ಒಂದು ಪುಸ್ತಕದ ಬೆಲೆ ಏನು ಅಂತ ಕೇಳಿದ್ರೆ, ಪುಸ್ತಕ ಹೇಳುತ್ತಂತೆ ಯಾವತ್ತು ನೀನು ತಲೆ ತಗ್ಗಿಸಿ ನನ್ನ ನೋಡುತ್ತಾ ಇರು, ಇಡೀ ಜಗತ್ತು ನಿನ್ನ ತಲೆ ಎತ್ತಿ ನೋಡುವ ಹಾಗೆ ನಾನು ಮಾಡುತ್ತೇನೆ ಅಂತ. ನಾವಿವತ್ತು ತಲೆ ಬಗ್ಗಿಸಿ ಪೂರ್ತಿ ಮೊಬೈಲ್ ನೋಡ್ತಾ ಇರೋದ್ರಿಂದ ಜನ ನಮ್ಮನ್ನು ನೋಡದ ಹಾಗೆ, ಎದುರು ಬಂದ್ರೆ ಯಾರು ಬಂದಿದ್ದಾರೆ ಅಂತ ಗೊತ್ತಾಗದ ಹಾಗೆ ನಮ್ಮ ಬದುಕು ರೂಪುಗೊಳ್ಳುತ್ತಾ ಇದೆ ಅಂತ ನನಗೆ ಅನ್ನಿಸ್ತದೆ. ಅದರ ತಪ್ಪು ಮೊಬೈಲ್ ತಪ್ಪಲ್ಲ, ಬಳಸ್ತಾ ಇರೋ ನಮ್ಮ ತಪ್ಪು. ಯಾಕೆ ಅಂತ ಕೇಳಿದ್ರೆ, ಸಮಾಜದಲ್ಲಿ ಬೆಂಕಿ ಇರುವುದು ತಪ್ಪಲ್ಲ, ಆದ್ರೆ ಕೈಯಲ್ಲಿ ಕೊಟ್ಟ ಬೆಂಕಿಯನ್ನು ಏನ್ ಮಾಡಬೇಕು ಅಂತ ಗೊತ್ತಿರಬೇಕು. ಅದನ್ನು ಮಂಗಲ ದೀಪ ಅಂತ ಬೆಳಗಿದ್ರೆ ಅದು ಒಳ್ಳೆಯ ಬೆಳಕು ಕೊಟ್ಟು ಜ್ಞಾನ ಪ್ರಚೋದಕವಾಗುತ್ತದೆ. ಹಾಗೆಯಿಂದ ಇನ್ನೊಬ್ಬನ ಮನೆಗಿಟ್ರೆ ಅವರ ಮನೆಯನ್ನು ಸುಡುತ್ತದೆ, ಅಲ್ಲ ಹೆಚ್ಚು ಕಡಿಮೆ ನಮ್ಮನ್ನೇ ಸುಡುತ್ತದೆ. ಹಾಗಾಗಿ ಕೈಯಲ್ಲಿರುವ ಬೆಳಕನ್ನು ನಾನು ಏನ್ ಮಾಡಬೇಕು ಅಂತ ಗೊತ್ತಿರಬೇಕಾದದ್ದು ನಮಗೆ. ಹಾಗಾಗಿ ನೀವು ಮೊಬೈಲ್ ಬಳಕೆ ಮಾಡುವುದು ತಪ್ಪಲ್ಲ, ಯಾವುದಕ್ಕೆ ಎಷ್ಟು ಹೇಗೆ ಬಳಸಬೇಕು ಅನ್ನುವ ವಿವೇಚನೆಯನ್ನು ಇಟ್ಟುಕೊಳ್ಳಬೇಕಾದ ಬಹಳ ಮುಖ್ಯ ಇದೆ.
ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾ ಬಂದಾಗ ಅದರ ಸಾಧಕಗಳ ಬಗ್ಗೆ ನಾನು ಮಾತನಾಡಿದ್ದೇನೆ. ಪುಸ್ತಕ ನಮಗೆ ವಿದ್ಯೆಯನ್ನು ಕೊಡುತ್ತದೆ ಅಂತ ನಾವು ಹೇಳ್ತೇವೆ. ಪುಸ್ತಕವನ್ನು ದೇವರು ಅಂತ ಕರೆದು ನಿಮ್ಗೆ ಗೊತ್ತಿರಲಿ, ಒಂದು ಪುಸ್ತಕ ಒಂದರಲ್ಲಿ ಎಂತಹ ಆತ್ಮವಿಶ್ವಾಸವನ್ನು ಮೂಡಿಸ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ನಿಮ್ಗೋಸ್ಕರ ತಮಾಷೆ ಅಂತ ಕಾಣಬಹುದು. ನಮ್ಮನ್ನವರು ಭಜನೆ ಮಾಡುತ್ತಿದ್ರು. ಆ ಭಜನೆ ಮಾಡ್ತಾ ಇದ್ದವರಿಗೆ ಸತ್ಯ ಹೇಳಿದ್ದೇನೆ, ಅವರಿಗೆ ಅವರ ಸೈನ್ ಹಾಕ್ಲಿಕ್ಕೂ ಗೊತ್ತಿಲ್ಲ, ಆ ಮನುಷ್ಯರಿಗೆ ಅಕ್ಷರಾಭ್ಯಾಸ ಇಲ್ಲ. ಆದ್ರೆ ಭಜನೆ ಮಾಡಬೇಕಿದ್ರೆ ಎದುರುಗಡೆ ದೀಪ ಇಡುತ್ತಾರೆ, ಅಲ್ಲೊಂದು ಪುಸ್ತಕ ಬಿಡಿಸಿ ಇಡುತ್ತಾರೆ, ಪುಸ್ತಕ ಬಿಡಿಸಿಟ್ಟು ಅವ್ರು ಭಜನೆ ಶುರು ಮಾಡುತ್ತಾರೆ. ತಮಾಷೆ ಏನು ಅಂತಂದ್ರೆ, ಅವರು ಬಿಡಿಸಿಟ್ಟ ಪುಸ್ತಕದ ಪುಟದಲ್ಲಿ ಇರುವುದು ಭಾಗ್ಯದ ಲಕ್ಷ್ಮೀ ಕಾರಮ್ಮ ಅನ್ನುವ ಭಜನೆ, ಅವರು ಹೇಳುವುದು ನಮ್ಮಮ್ಮ ಶಾರದೆ ಅನ್ನುವ ಭಜನೆ. ಆದ್ರೆ ಪುಸ್ತಕ ಇಟ್ಟುಕೊಂಡದ್ದು ಯಾಕೆ ಓದಲಿಕ್ಕೆ ಬಾರದವರು ಅಂತಂದ್ರೆ, ಅವರ ನಂಬಿಕೆ ಏನು ಅಂತಂದ್ರೆ, ಎದುರುಗಡೆ ದೇವತಾ ಸ್ವರೂಪವಾದಂತಹ ಪುಸ್ತಕ ಇದ್ರೆ, ಬೆಳಗುವ ದೀಪ ಇದ್ರೆ ದೇವರು ನನ್ನ ಮೂಲಕ ಮಾಡಿಸ್ತಾರೆ ಅನ್ನುವ ಅಚಲವಾದಂತಹ ನಂಬಿಕೆಯೇ ಅವರಲ್ಲಿ ಅತ್ಯಂತ ಸುಶ್ರಾವ್ಯವಾದಂತಹ ಭಕ್ತಿಗೀತೆಯನ್ನು ಹಾಡುವುದಕ್ಕೆ ಅದು ಕಾರಣ ಆಗ್ತದೆ. ಅಂದ್ರೆ ಒಂದು ಪುಸ್ತಕವನ್ನ ಕೈ ಹಿಡ್ಕೊಂಡ್ರೆ ಅದೇನೋ ಪೇಪರ್ ಕತ್ತರಿಸಿ ಮುದ್ದೆ ಮಾಡಿದ್ದಾರೆ ಅಂತಲ್ಲ, ಅದರಲ್ಲಿರುವಂತಹ ಒಂದೊಂದು ಅಕ್ಷರವೂ ಕೂಡ ನಮ್ಮ ಬದುಕಿಗೆ ಸೋಪಾನವಾಗಬಲ್ಲದು ಅನ್ನುವುದನ್ನು ನಾವು ಮರೆಯುವುದಿಲ್ಲ. ಅಕ್ಷರ ಅನ್ನುವ ಶಬ್ದಕ್ಕೆ ನಾಶವಿಲ್ಲದ್ದು ಅಂತಲೇ ಅರ್ಥ. ಹಾಗಾಗಿ ಜಗತ್ತಿನಲ್ಲಿ ಯಾರು ಪುಸ್ತಕದ ಒಡನಾಟವನ್ನು ಹೆಚ್ಚು ಹೆಚ್ಚು ಮಾಡುತ್ತಾರೆ ಅವರ ಬದುಕು ಅಕ್ಷರವಾಗುತ್ತದೆ. ಇವತ್ತಿಗೆ ರಾಮಾಯಣ ಮಹಾಭಾರತಾದಿ ಕಾವ್ಯಗಳಿರಬಹುದು, ಭವ್ಯ ಭಾರತದ ಇತಿಹಾಸ ಇರಬಹುದು, ಯಾವುದನ್ನಾದರೂ ನೀವು ಗ್ರಂಥದ ರೂಪದಲ್ಲಿ ನೋಡುತ್ತಾ ಬಂದ್ರೆ, ನಮ್ಮಲ್ಲಿ ಹಿರಿಯರು ಗ್ರಂಥಗಳನ್ನು ಈ ತಾಳೆಗರಿಯ ಗ್ರಂಥಗಳನ್ನೆಲ್ಲ ಪೂಜೆ ಮಾಡುವ ಪರಿಪಾಠ ಇಟ್ಕೊಂಡಿದ್ರು. ಯಾಕೆ ಅಂತ ಕೇಳಿದ್ರೆ ಪೂಜೆ ಮಾಡಲಿಕ್ಕೆ ಮಾತ್ರ ಉಂಟು ಅಂತ ಅರ್ಥ ಅಲ್ಲ, ಅಲ್ಲಿರುವಂತಹ ಚಿಂತನೆಗಳು, ಅಲ್ಲಿರುವಂತಹ ಸದ್ವಿದ್ಯೆ ನಮ್ಮ ಬದುಕಿಗೆ ಬೆಳಕಾಗಿದೆ. ಆ ಕಾರಣಕ್ಕೆ ಅದನ್ನು ಗೌರವಿಸಬೇಕು ಅನ್ನುವ ಕಾರಣಕ್ಕೆ ಪುಸ್ತಕಗಳನ್ನು ಪೂಜಿಸ್ತಾ ಇದ್ರು. ಈ ಗ್ರಂಥಾಲಯಗಳು ಕೊಡುವಂತಹ ಸದ್ವಿದ್ಯೆ, ನಮಗೆ ಕೊಡುವಂತಹ ಮಾರ್ಗದರ್ಶನ, ಇದು ನಮ್ಮ ಬದುಕಲ್ಲಿ ಹೇಗೆ ಬೆಳಕಾಗುತ್ತದೆ ಅಂತಂದ್ರೆ, ಸಂಸ್ಕೃತ ಭಾಷೆಯಲ್ಲಿ ಒಂದು ಸುಭಾಷಿತ ಇದೆ, ಅಪೂರ್ವ ಕೋಶಂ ವಿದ್ಯತೆ ನವ ಭಾರತಿ ವ್ಯಯತೋ ವೃದ್ಧಿಮಾಯಾತಿ ಕ್ಷಯಮಾಯಾತಿ ಸಂಚಯಾತ ಅಂತ. ತಾಯಿ ಶಾರದೆಗೆ, ವಿದ್ಯೆಗೆ ಅಧಿದೇವತೆಯಾದ ಶಾರದೆಗೆ ಸುಭಾಷಿತಕಾರ ಹೇಳ್ತಾನೆ, ಅಮ್ಮ ನೀನು ಕೊಡುವ ಸಂಪತ್ತು ಅದು ಎಷ್ಟು ಅಗಾಧವಾದ ಸಂಪತ್ತು ಅಂತಂದ್ರೆ, ಖರ್ಚು ಮಾಡಿದಷ್ಟೆಲ್ಲ ಹೆಚ್ಚಾಗುತ್ತದೆ, ಕೂಡಿಟ್ಟಷ್ಟೆಲ್ಲ ಅದು ನಷ್ಟ ಆಗುತ್ತದೆ. ಹಾಗಾಗಿ ಈಗ ಹೇಳಿದ್ರಲ್ಲ ಗ್ರಂಥಪಾಲಕಿಯರು ಅಂದ್ರೆ ಅವರೊಂದು ಶಿಕ್ಷಕಿಯರಿಗಿಂತ ಹೆಚ್ಚಿದ್ದಾರೆ ಅಂತ ಒಂದು ಮಾತು ಹೇಳಿದರು. ಅಲ್ಲಿ ಎರಡು ವಿಚಾರಗಳನ್ನ ಗಮನಿಸಬೇಕು. ಗ್ರಂಥಪಾಲಕಿಯರು ಶ್ರೇಷ್ಠರಿದ್ದಾರೆ ಅಂದ್ರೆ ಶಿಕ್ಷಕಿಯರಿಂದ ಎತ್ತರದಲ್ಲಿದ್ದೇವೆ ಅಂತಂದ್ರೆ ಶಿಕ್ಷಕಿಯರು ಕಡಿಮೆ ಅಂತ ಅವರು ಹೇಳಿದ್ದಲ್ಲ, ತಾವು ನಿರ್ವಹಿಸ್ತಾ ಇರುವಂತಹ ವೃತ್ತಿಯ ಬಗೆಗೆ ತಮಗಿರಬೇಕಾದಂತಹ ಅಭಿಮಾನದ ದ್ಯೋತಕ ಆ ಮಾತು. ಈ ಜಗತ್ತಲ್ಲಿ ಹೇಳ್ತೇವಲ್ಲ ನಾವು, ಈ ಜಗತ್ತಿನಲ್ಲಿ ನಮ್ಮ ಅಮ್ಮನಿಗಿಂತ ದೊಡ್ಡವರಿಲ್ಲ, ಅಪ್ಪನಿಗಿಂತ ದೊಡ್ಡವರಿಲ್ಲ ಅಂತ. ಹಾಗೆ ಹೇಳಿದ್ರೆ ನಮ್ಮಪ್ಪ ನಮಗೆ ದೊಡ್ಡದು ಹೌದು, ಭಾರತಕ್ಕೆ ಕಂಟಕ ಬಂದಾಗ ಪ್ರಾಣವನ್ನು ಬಡವಾಗಿಟ್ಟು ದೇಶ ಕಾಯುವ ಸೈನಿಕ ನಮ್ಮ ಅಪ್ಪನಿಗಿಂತ ದೊಡ್ಡವನಲ್ಲ ಅಂತ ಹೇಳುವುದು ಯಾವ ನೆಲೆಯಲ್ಲಿ? ಹೀಗೆ ನಾವು ಯೋಚನೆ ಮಾಡುತ್ತಾ ಹೋದಾಗ ನಾವಿರುವಂತಹ ಜಾಗ, ನಾವು ನಿರ್ವಹಿಸುವಂತಹ ಕರ್ತವ್ಯ, ನಮಗೆ ಅನ್ನ ಕೊಡುವಂತಹ ವಿದ್ಯೆ ಅದು ಶ್ರೇಷ್ಠ ಅನ್ನುವ ಗೌರವದ ಭಾವದಿಂದ ಅವರ ಆ ಮಾತುಗಳನ್ನು ಆಡಿದ್ದಾರೆ. ಇವತ್ತು ನೀವು ಪುಸ್ತಕವನ್ನು ಓದಿ ಯಾವುದೇ ಜ್ಞಾನವನ್ನು ಸಂಪಾದನೆ ಮಾಡಿದ್ರೆ ಅದು ನಿಮ್ಮಲ್ಲಿ ಉಳಿಬಾರದು, ಅದನ್ನು ಮತ್ತೊಬ್ಬರಿಗೆ ಅದನ್ನು ಹೇಳ್ತಾ ಹೋಗಬೇಕು. ನೀವು ನಾವು ಕಲಿತದ್ದನ್ನು ಇನ್ನೊಬ್ಬರಿಗೆ ಹೇಳ್ತಾ ಹೋದ ಹಾಗೆ ನಮ್ಮಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಆಗುತ್ತದೆ, ಅವರಿಗೆ ಹೇಳುವ ದೆಸೆಯಿಂದ ಅದು ನಮಗೆ ಮತ್ತೆ ಮತ್ತೆ ಮನನ ಆಗುತ್ತದೆ. ಆ ಕಾರಣದಿಂದ ಈ ಸತ್ಪರಂಪರೆ ನಿರಂತರವಾಗಿ ಮುಂದುವರಿಯುತ್ತದೆ. ಅದಕ್ಕಾಗಿ ಒಂದಿಷ್ಟು ಪುಸ್ತಕದ ಓದು ನಮಗೆ ಜೀವನದಲ್ಲಿ ಅತ್ಯವಶ್ಯಕವಾದದ್ದು. B.R. ನಾಗೇಶ್ ಅನ್ನುವಂತಹ ನಾಟಕ ಕಲಾವಿದ ಮಾರ್ಗದರ್ಶನ ಮಾಡುತ್ತಾ ಇದ್ದವರು ಅವರು ಯಾವಾಗಲೂ ಹೇಳುತ್ತಾ ಇದ್ರು, ಹತ್ತಿರ ಹೋದ್ರೆ ಸಾಕು ಅವ್ರ ಮಕ್ಕಳನ್ನು ಮಾತಾಡಿಸಿ ಮೈದಳವಿ ತಲೆ ನೇವರಿಸಿ ಅವ್ರು ಹೇಳೋದಿಷ್ಟೇ, ಓದು 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 ಅಂತ 4 ಶಬ್ದ ಹೇಳಿ ಅವರು ಕಳಿಸಿಕೊಡ್ತಾ ಇದ್ರು. ಯಾಕೆ ಅಂದ್ರೆ ಓದಿನ ರುಚಿ ಏನು ಅಂತ ಅವರಿಗೆ ಗೊತ್ತಿದೆ. ಇವತ್ತು S.L. ಭೈರಪ್ಪ ಅವರ ಕಾದಂಬರಿಗಳನ್ನು ನಾವು ಓದ್ತಾ ಬಂದೆವು. ಅವರು ಈ ನೆಲವನ್ನು ಬಿಟ್ಟು ಹೊರಟಾಗ ಸಾರಸ್ವತಲು ಅಂತ ಕಣ್ಣೀರಿಡುತ್ತದೆ. ಅಂತ ಮಹಾತ್ಮನನ್ನು ನಾವು ಕಳ್ಕೊಂಡೆವು ಅನ್ನುವಂತಹ ನೋವು ಆವರಿಸ್ತದೆ. ಯಾಕೆ ಅಂತ ಕೇಳಿದ್ರೆ ಭೈರಪ್ಪ ಬೇರೆ ಏನೂ ಮಾಡಲಿಲ್ಲ, ಒಂದಷ್ಟು ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ, ಪುಸ್ತಕಗಳ ಓದಿಗೆ ಪ್ರೇರಣೆಯಾಗಿದ್ದಾರೆ. ಆ ಸಾಮಾಜಿಕ ಬದುಕಿನ ಒಳಿತು ಕೆಡುಕುಗಳನ್ನ ಪುಸ್ತಕದ ಮೂಲಕ ನಮಗೆ ಹೇಳಿದ್ರಿಂದ ಇವತ್ತು ಅವರು ನಮಗೆ ಬೇಕಿತ್ತು ಅಂತ ಅನ್ನಿಸ್ತದೆ. ಹಾಗಾಗಿ ನೆನಪಿಟ್ಟುಕೊಳ್ಳಿ, ವಿದ್ಯಾರ್ಥಿ ಸಂದೋಹ. ಬಹುಶಃ ನನ್ನ ಮಕ್ಕಳಿಗೆ ಸ್ವಲ್ಪ ಮಾತಾಡಿದಾಗ ಏನು ಇಷ್ಟು ಹೊರಟಾಗಿ ಮಾತಾಡಿಬಿಡ್ತಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ನೆನಪಿಟ್ಟುಕೊಳ್ಳಿ, ಈ ಏರು ಎಂಬುದರ ಹೊಸ್ತಿಲು ಹೇಗಿರುತ್ತದೆ ಅಂತ ಕೇಳಿದ್ರೆ, ನಮಗಿಂತ ಬುದ್ಧಿವಂತರಿಲ್ಲ ಪ್ರಪಂಚದಲ್ಲಿ, ನಾವು ಮಾಡಿದ್ದೆಲ್ಲ ಸರಿ ಇದೆ, ನಮ್ಗೆ ಗೊತ್ತಿದ್ದಷ್ಟು ಇನ್ಯಾರಿಗೂ ಗೊತ್ತಿಲ್ಲ, ಇಂಥದ್ದೆಲ್ಲ ಯೋಚನೆ ಸಾಗುತ್ತಾ ಇರ್ತೇವೆ. ಎಲ್ಲಿವರೆಗೆ ಬಂದು ಬಿಡುತ್ತೇವೆ ಅಂದ್ರೆ ನಾವೇನು ಬಂದು ಕೂತ್ಕೊಂಡದ್ದು ಯಾಕೆ ಅಂದ್ರೆ ನಮ್ಗೆ ಗೊತ್ತಿಲ್ಲದ ಸ್ಥಿತಿಗೂ ನಾವು ಬಂದು ಬಿಡುತ್ತೇವೆ. ಅದು ತಪ್ಪು ನಿಮ್ಮದಲ್ಲ, ನಿಮ್ಮ ವಯಸ್ಸಿನ ಮಾನಸಿಕ ಸ್ಥಿತಿ ನಿಮ್ಮ ಹತ್ರ ಹಾಗೆ ಮಾಡುತ್ತದೆ. ಆದ್ರೆ 3ರ ಬುದ್ಧಿ 100ರ ತನಕ ಅಂತ ಉಂಟು. ಯಾರು ಈ ವಯಸ್ಸಿನಲ್ಲಿ
ತಮ್ಮನ್ನು ತಾವು ನಿಯಂತ್ರಿಸಿಕೊಂಡು ಹೋಗಬೇಕಾದ ದಾರಿಯಲ್ಲಿ ಹೆಜ್ಜೆ ಇಡುತ್ತಾರೋ ಅವರು ಭವಿಷ್ಯದಲ್ಲಿ ಬಹಳ ದೊಡ್ಡ ಮನುಷ್ಯನಾಗ್ತಾರೆ ಅನ್ನುವುದಕ್ಕೆ ಅನೇಕ ಉದಾಹರಣೆಗಳಿವೆ. ಆಗ ಬಹುಶಃ ಈ ಗೊಂದಲದ ನಡುವೆ ಪರಿವರ್ತಕವು ಸ್ವಲ್ಪ ಮೆಲ್ಲ ಕೇಳಿಸ್ತಾ ಇತ್ತು, ಆದ್ರಿಂದ ನೀವು ಆ ವಿಡಿಯೋ ನೋಡಲಿಲ್ಲ. ಎಲ್ಲಿವರೆಗೆ ಅಂತಂದ್ರೆ ಸ್ಲೇಟ್ ಅಲ್ಲಿ ಬರೆಯುವುದಕ್ಕೆ ಬಳಪ ಇಲ್ಲದೆ ಒಡೆದು ಬಿಸಾಡಿದ ಸ್ಲೇಟ್ ಅನ್ನು ರಸ್ತೆಯ ಬದಿಗೆ ಮೋರಿಗೆ ಮುಚ್ಚಿ ಬಳಪ ಮಾಡಿ ಬರೆದಂತಹ ಒಬ್ಬ ಹುಡುಗ ಸ್ವಂತ ಪರಿಶ್ರಮದಿಂದ ಸಾಗಿ ಬಂದು ತನ್ನ ಬದುಕಿನಲ್ಲಿ ಬಂದ ಎಲ್ಲ ಸವಾಲುಗಳಿಗೆ ಎದೆಯೊಡ್ಡಿ ಇವತ್ತು ಬೆಳೆದು ನಿಂತು SKF ಎಲಿಕ್ಸನ್ ಅನ್ನುವ ಸಂಸ್ಥೆಯನ್ನು ಕಟ್ಟಿ ವಾರ್ಷಿಕವಾಗಿ 1,500 ಕೋಟಿಗೂ ಮಿಕ್ಕಿದ ವ್ಯವಹಾರವನ್ನು ಮಾಡುತ್ತಾ ಇದೇ ಮಂಗಳೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸುವ ಹಂತಕ್ಕೆ ಬೆಳೆದು ಇವತ್ತಿನ ದಿನ ಸಾಯಂಕಾಲ ನಮ್ಮ ದೇಶದ ಪ್ರಧಾನಿಯ ಜೊತೆಗೆ ಸೌಹಾರ್ದ ಕೂಟದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ ದೆಹಲಿಯಲ್ಲಿ ಅಂತಂದ್ರೆ ನಾವಿದನ್ನು ನೋಡಿ ಕಲಿಯಬೇಕಾದ ಬದುಕಿನಲ್ಲಿ. ಯಾಕೆ ಅಂತಂದ್ರೆ ನಮಗೆ ಆವತ್ತು ದುಡ್ಡಿರ್ಲಿಲ್ಲ, ನಮಗೇನೋ ಮಕ್ಕಳಾಟಿಗೆ ನೋಡ್ಕೊಳ್ಳಿಕ್ಕೆ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ, ಇದಲ್ಲ. ಪುಸ್ತಕದ ಓದಿನ ಈಗಿನ ಪ್ರಹಸನ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಹುಡುಗನಾದ ಅಪ್ಪ ಒಂದು ಪುಸ್ತಕವನ್ನು ಹರಿಯಬಹುದು, ಅಸಹಾಯಕರಾದ ಅಮ್ಮ ಕಣ್ಣೀರು ಹಾಕಬಹುದು. ಆದರೆ ಪುಸ್ತಕವನ್ನು ನಂಬಿ ನೀವು ಧೈರ್ಯದಿಂದ ತೊಡಗಿದ್ರೆ ನಾಳೆ ಆ ಪುಸ್ತಕ ನಿಮ್ಮನ್ನು ಡಾಕ್ಟರ್ ಮಾಡುತ್ತದೆ ಅಂತ ತೋರಿಸ್ಕೊಟ್ರಲ್ಲ, ಇದಕ್ಕೆ ಬೇಕಾದದ್ದು ನಿಮಗೆ ಗ್ರಂಥಾಲಯ, ಇದಕ್ಕೆ ಬೇಕಾದದ್ದು ನಿಮಗೆ ಪುಸ್ತಕ. ಹಾಗಾಗಿ ಜಗತ್ತಿನಲ್ಲಿ ಪುಸ್ತಕ ಓದಿ ಹಾಳಾದವರಿಲ್ಲ, ಆದರೆ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಎಚ್ಚರವಾಗಿರಬೇಕು. ಯಾಕೆ ಅಂತಂದ್ರೆ ಪುಸ್ತಕ ಬರೆಯುವಂತ ಯಾರಿಗೂ ಕೂಡ ಸಮಾಜವನ್ನು ಹಾಳು ಮಾಡುವ ಉದ್ದೇಶ ಇರುವುದಿಲ್ಲ. ಅವರ ಅನುಭವದ ಮಿತಿಯಲ್ಲಿ ಅವರದೇ ಆದ ಯೋಚನೆಗಳನ್ನು ಸಮಾಜಕ್ಕೆ ಕೊಡುತ್ತಾರೆ, ತಪ್ಪಲ್ಲ. ಆದರೆ ಈ ಪ್ರಪಂಚದಲ್ಲಿ ಒಳಿತು ಇದೆ, ಕೆಡುಕು ಇದೆ, ಯಾವುದನ್ನು ಆಯ್ದುಕೊಳ್ಳಬೇಕು ಅನ್ನುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇರುವುದು. ಅದಕ್ಕಾಗಿ ನಿಮಗೆ ಶಿಕ್ಷಕರಿರುತ್ತಾರೆ, ಗ್ರಂಥಪಾಲಕರಲ್ಲಿರುವುದು ಅದೇ ಕಾರಣಕ್ಕೆ. ಯಾಕೆ ಅಂತಂದ್ರೆ ನೀವು ರಾಮಾಯಣದ ಕಥೆಯನ್ನು ತೆಗೆದು ನೋಡಿದ್ರೆ ರಾಮ ರಾವಣ ಎಲ್ಲ ಇದ್ದಾರೆ, ಅಲ್ಲಿ ಮತ್ತೆ ಮಾರೀಚ ಶೂರ್ಪನಖಿ ಎಲ್ಲ ಬರ್ತಾರೆ. ನೀವು ಮಹಾಭಾರತದ ಕಡೆಗೆ ಕೌರವ ಪಾಂಡವರೆಲ್ಲರೂ ಬರ್ತಾರೆ. ಆದರೆ ರಾಮ ಧರ್ಮದ ಪರವಾಗಿ ಈ ಲೋಕದಲ್ಲಿ ದೇವರಾಗಿ ಕಾಣಿಸಿಕೊಳ್ಳುತ್ತಾನೆ. ಜಗನ್ಯಾಮಕನಾದಂತಹ ಕೃಷ್ಣ ಪಾಂಡವರ ಪರವಾಗಿ ನಿಂತಾನೆ. ಯಾಕೆ ಅಂತ ಕೇಳಿದ್ರೆ ಎಲ್ಲಿ ಧರ್ಮ ಇದೆ, ಎಲ್ಲಿ ಒಳ್ಳೆಯ ಚಿಂತನೆಗಳಿದ್ದಾರೆ, ಅಲ್ಲಿ ದೇವರ ಕೈ ಹಿಡಿತಾರೆ ಅನ್ನೋದರ ತಾತ್ಪರ್ಯ. ಹಾಗೆ ಈ ಬದುಕಿಗೆ ಬಂದಾಗ ಎಲ್ಲ ಪುಸ್ತಕಗಳು ಬರ್ತವೆ. ಆ ಪುಸ್ತಕಗಳಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಂಡು ನಾವು ಸಾಗಬೇಕು ಅಂತ ಯೋಚನೆ ಮಾಡಿದ್ರೆ ಒಳ್ಳೆಯ ಪುಸ್ತಕಗಳು ನಮ್ಮ ಒಳ್ಳೆಯ ಜಾಗಕ್ಕೆ ತಂದಿಡುತ್ತವೆ. ಇನ್ನು ಪುಸ್ತಕ ಅಂತಂದ್ರೆ ಕೇವಲ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ, ಯಾವುದೋ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಪುಸ್ತಕ ಓದುವ ಪ್ರವೃತ್ತಿಯನ್ನು ನಾವು ಬಿಡಬೇಕು. ನನಗೆ ತುಂಬಾ ಬಾರಿ ಅನಿಸೋದು, ನಾನು ಬಹಳ ಅಭಿಮಾನ ಅಂತ ಹೇಳಿಕೊಳ್ಳುತ್ತೇನೆ, ನಾನು ನನ್ನ ವೃತ್ತಿ ನಿಜವಾಗಿ ಪೌರೋಹಿತ್ಯ ನಾನು ಮಾಡಿದಾಗ. ಆದರೆ ನಮ್ಮಲ್ಲಿ ಪೌರೋಹಿತ್ಯ ವೃತ್ತಿ ಮಾಡುವವರೆಗೂ ಹೇಳ್ತೇನೆ, ಕೇವಲ ಮಂತ್ರ ಪುಸ್ತಕ ಮಾತ್ರ ಓದಬೇಡಿ, ಬೇರೆ ಪುಸ್ತಕಗಳನ್ನು ಓದಿ ಅಂತ. ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ನಾವು ಕೇವಲ ಪಾಠಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಮಾತ್ರ ಓದುವುದಿಲ್ಲ, ಅನೇಕರ ಜೀವನ ಕಥೆಗಳನ್ನು ಓದಬೇಕು, ಅನೇಕರ ಸಾಧಕರ ಬದುಕಿನ ಕಥೆಗಳನ್ನು ಓದಬೇಕು. ಎಷ್ಟೆಷ್ಟು ಪುಸ್ತಕಗಳಿದ್ದಾವೆ. ವಿರೂಪಾಕ್ಷ ದೇವರ ಮನೆ ಅನ್ನುವಂತಹ ಒಬ್ಬ ಮನೋವೈದ್ಯರು ಉಡುಪಿಯಲ್ಲಿದ್ದಾರೆ. ಅವರು ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಪರಸ್ಪರ ಮನುಷ್ಯನ ನಡುವೆ ಸಂವಹನ ಸಾಧ್ಯವಾಗದೆ ಹೋದ್ರೆ ಸಂಬಂಧಗಳು ಹೇಗೆ ಮುರಿದು ಬೀಳುತ್ತವೆ, ಒಂದು ಮಾತು ಮೌನವಾದ್ರೆ ಸಾಂಸಾರಿಕ ಬದುಕು ಹೇಗೆ ಕೇಳುತ್ತದೆ, ಈ ಸಂಬಂಧಗಳು ಬಿರುಕು ಬಿಡುವುದಕ್ಕೆ ಮೌನ ಹೇಗೆ ಕಾರಣ ಆಗ್ತದೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅವರು ಬರೆದಿದ್ದಾರೆ. ಹಾಗಾಗಿ ವಿದ್ಯಾರ್ಥಿ ಜೀವನದಲ್ಲಿ ನೀವು ಪಾಠ ಪುಸ್ತಕಗಳನ್ನು ಓದುವುದರ ಜೊತೆಗೆ ಇಂತಹ ಒಂದಷ್ಟು ಪುಸ್ತಕಗಳನ್ನು ಓದ್ತಾ ನಿಮ್ಮನ್ನು ನೀವು ಬೆಳೆಸಿಕೊಳ್ಳಬೇಕು. ನಮಗೆಲ್ಲ ಒಂದು ಭ್ರಮೆ ಇದೆ, ನಮ್ಮನ್ನು ಬೆಳೆಸುವುದಕ್ಕೆ ಯಾರೋ ಇದ್ದಾರೆ ಅಂತ. ಖಂಡಿತವಾಗಿ ಆ ನಂಬಿಕೆಯಲ್ಲಿ ಹೋಗಬೇಡಿ. ನಿಮ್ಮನ್ನು ಬೆಳೆಸುವುದಕ್ಕೆ ಇಲ್ಲಿ ಯಾರೋ ಬರುವುದಿಲ್ಲ ಈ ಪ್ರಪಂಚದಲ್ಲಿ. ನಿಮ್ಮನ್ನು ಬೆಳೆಸಿಕೊಳ್ಳಬೇಕಾದವರು ನೀವೇ. ಯಾಕೆ ಅಂತ ಕೇಳಿದ್ರೆ, ಅಲ್ಲ ದೇವರಿದ್ದಾರೆ, ದೇವರಿಗೆ ಪ್ರಪಂಚದಲ್ಲಿ ಉದ್ಯೋಗ ಕೊಟ್ಟಿದ್ದಾನೆ, ಕೃಷಿ ಕೊಟ್ಟಿದ್ದಾನೆ, ಬೆಳಕು ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ, ಎಲ್ಲವನ್ನೂ ಕೊಟ್ಟಿದ್ದಾರೆ ದೇವರು. ಅದು ಎಲ್ಲವನ್ನೂ ಸೇರಿಸಿ ಹೊಟ್ಟೆಗೆ ಆಹಾರ ತಯಾರಿಸಿ ತಿನ್ನುವ ಜವಾಬ್ದಾರಿ ನಮ್ಮದೇ. ಮಾತ್ರ ಅಲ್ಲ, ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ ಅಂತ ಒಂದು ಮಾತಿದೆ. ನಾನು ಮೃಗರಾಜನಿದ್ದೇನೆ ಅಂತ ಸಿಂಹ ಸುಮ್ಮನೆ ಮಲ್ಕೊಂಡ್ರೆ ಪ್ರಾಣಿಗಳಿಗೆ ಸಿಂಹದ ಬಾಯಿಗಳಿಗೆ ಬೀಳುವುದಿಲ್ಲ. ಅದಕ್ಕೇನ್ ಮಾಡಬೇಕು? ಉದ್ಯಮೇ ನೈವ ಸಿದ್ಧಂತಿ ಕಾರ್ಯಾಣಿನ ಮನೋರಥ ಹೀಗೆ ಸುಮ್ಮನೆ ಯೋಚನೆ ಮಾಡಿ ಕೂತ್ರೆ ಆಗುವುದಿಲ್ಲ. ನಮ್ಮ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಸಾಗಬೇಕು. ಹಾಗಂತ ಸಾಗಬೇಕಂದ್ರೆ ಮಾರ್ಗದರ್ಶನ ಬೇಕಲ್ಲ. ಯಾರೋ ಕೊಟ್ಟ ಭರವಸೆಗಳನ್ನು ಬಹಳ ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕು. ಇವತ್ತಿನ ಕಾಲಘಟ್ಟ ತುಂಬಾ ಬದಲಾಗಿದೆ. ಮೊಬೈಲ್ ಅಲ್ಲಿ ತಪ್ಪಿ ಒಂದು ಮೆಸೇಜ್ ಹೋದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಹೇಗೆ ಹೋಗ್ತದೆ ಅಂತ ನಮಗೆ ಗೊತ್ತಾಗುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ನಾವು ನಿಂತಿದ್ದೇವೆ. ಹಾಗಿದ್ರೆ ನಂಬಿಕೆ ಹೇಗಿರಬೇಕು? ನೀವೆಲ್ಲ ಕಥೆ ನೋಡಿರಬಹುದು. ಒಂದು ಬಾರಿ ಎರಡು ಬಾರಿ ಎಡವಟ್ಟಾಯ್ತು ಅಂದ್ರೆ ಮೂರನೇ ಬಾರಿ ನೀವೆಲ್ಲ ಜಾಗೃತರಾಗಬೇಕು ವಿದ್ಯಾರ್ಥಿಗಳು. ಯಾಕೆಂದ್ರೆ
ನಾವು ಎಷ್ಟೇ ಹೇಳಿದ್ರು ಏನೇ ಹೇಳಿದ್ರು ಕೂಡ ಬಂದಿದ್ದಾರೆ ಹೇಳ್ತಾರೆ ಅಂತ ನಿಮ್ಗೆ ಅನ್ನಿಸ್ತದೆ. ಆದ್ರೆ ಇದರ ಬೆಲೆ ಗೊತ್ತಾಗೋದು ಯಾವಾಗ ಅಂತ ನೀವು ಈ ಶಿಕ್ಷಣ ಇದನ್ನು ಪೂರೈಸಿ ನಿಮ್ಮ ಜೀವನದ ಜವಾಬ್ದಾರಿ ಹೊತ್ತು ಸಮಾಜಕ್ಕೆ ಬಂದಾಗ ಆವಾಗ ನಿಮಗೆ ಪಶ್ಚಾತ್ತಾಪ ಬರ್ತದೆ. ಇವತ್ತು ತಪ್ಪಿ ನಡೆದ್ರೆ ನಾನು ತಪ್ಪು ಮಾಡಿದೆ ಅಂತ, ಆಗ ಹಿಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇವತ್ತು ಎಚ್ಚೆತ್ತುಕೊಂಡು ನಮ್ಮ ಜೀವನದ ಹೆಜ್ಜೆಗಳನ್ನು ಇಡಬೇಕು. ಬಹುಶಃ ಎಷ್ಟು ಹೇಗೆ ನಂಬಬೇಕು ಅಂತ ಸುಂದರವಾದ ಕಥೆ ಇದೆ ಅದಕ್ಕೆ. ಒಂದ್ ದಿವಸ ಸಿಂಹ ಬಂದು ನರಿಗೆ ಹೇಳುತ್ತಂತೆ, ನೋಡು ನನಗೆ ಆಹಾರ ಬೇಕು, ಒಂದ ಬೇರೆ ಆಹಾರ ತಂದು ಬಿಡು, ನೀನು ತಿಂತೇನೆ ಅಂತ. ಅವಾಗ ಈ ನರಿ ಬಹಳ ಬುದ್ಧಿವಂತಿಕೆ ಖರ್ಚು ಮಾಡಿ ಒಂದು ಕತ್ತೆಗೆ ಹೋಗಿ ಹೇಳುತ್ತಂತೆ, ನೋಡು ಸಿಂಹ ನೀನು ಕರೀತಾ ಇದ್ದಾನೆ, ನಿನ್ನ ರಾಜ ಮಾಡ್ತಾನಂತೆ, ನೀನೊಮ್ಮೆ ಗಾಡಿ ಹೋಗು, ಸಿಂಹದ ಹತ್ರ ಮಾತಾಡಿ ಬಾ ಅಂತ. ಈ ಕತ್ತೆ ಹೋಯ್ತು ಸಿಂಹದ ಹತ್ರ. ಹಸಿದು ಸಿಂಹ ನೇರ ಹಾರಿ ಆ ಕತ್ತೆಯ ಮೇಲೆ ಹಾರಬೇಕಿದ್ರೆ ತಪ್ಪಿ ತಲೆ ಸಿಗಿತು, ತಲೆಯಲ್ಲಿ ಒಂದಿಷ್ಟು ಕೂದಲು ಕಿತ್ತೋಯ್ತು. ಕತ್ತೆ ಒತ್ತಾಸ ಮಾಡಿ ಬಂದು ನರಿಗೆ ಹೇಳುತ್ತಂತೆ, ನಿನ್ನ ಮಾತು ಕೇಳಿ ಹೋಗಿ ನಾನು ಸಾಯ್ತಿದ್ದೆ, ನಾನಿನ್ನು ಹೋಗೋದಿಲ್ಲ ಅಂತ. ಆಗ ನರಿಗೆ ಹೇಳುತ್ತಂತೆ, ಹೆದರ್ಬೇಡ, ನೀನು ರಾಜ ಮಾಡೋನಲ್ಲ, ನಾಳೆ ಕಿರೀಟ ಇರುತ್ತೆ, ಕೂದಲಿಂದ ಕಿರೀಟ ನಿಲ್ತದ, ಹಾಗಾಗಿ ಕಿರೀಟ ನಿಲ್ಬೇಕು ಅನ್ನೋ ಕಾರಣಕ್ಕೆ ತಲೆ ಕೂದಲು ತೆಗೆದಿದ್ದಾನೆ, ಬೇಜಾರು ಮಾಡಬೇಡ, ಹೋಗು ಅಂತ. ಇದನ್ನ ನಂಬಿದಂತ ಕತ್ತೆ ಮತ್ತೊಂದ್ಸರಿ ಈ ನರಿ ಮಾತು ಕೇಳ್ಕೊಂಡು ಸಿಂಹದ ಹತ್ರ ಹೋಯ್ತಂತೆ. ಹೋಗುವಾಗ ಸಿಂಹ ಮತ್ತೊಮ್ಮೆ ಹಾರುತ್ತದೆ ಮೈ ಮೇಲೆ. ಹಾರದಾಗ ಕತ್ತೆ ಅದರ ಬಾಲ ಕಿತ್ತೋಗ್ತದೆ. ಕತ್ತೆನು ವಾಪಸ್ ಹೊಡಿ ಬಂತು, ನಿನ್ನ ಮಾತು ಬೇಡವೇ ಬೇಡ, ನಾನು ಖಂಡಿತ ಇದನ್ನು ಮಾಡೋದಿಲ್ಲ, ನನಗೆ ಬೇಡ. ಅವಾಗ ನರಿ ಹೇಳುತ್ತಂತೆ, ಇಲ್ಲ ನೀನ್ ರಾಜ ಆದ್ಮೇಲೆ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕಲ್ಲ, ಬಾಲ ಅಡ್ಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಾಲ ತೆಗೆದಿದ್ದಾನೆ, ಬೇಜಾರು ಮಾಡಬೇಡ ಸಿಂಹ, ಹೋಗು ನೀನು, ಖಂಡಿತ ನಿನ್ನ ರಾಜ ಮಾಡ್ತಾನ ಅವನು ಅಂತ. ಈ ಕತ್ತೆ ಮತ್ತೊಂದ್ಸರಿ ಹೋಯ್ತು. ಹೋದಾಗ ಸಿಂಹ ಹಾರಿ ಕತ್ತೆ ಕೊಂದೇ ಬಿಡ್ತು. ಆಮೇಲೆ ನರಿಯ ಕರೆದು ಹೇಳುತ್ತಂತೆ, ನನ್ನ ಕತ್ತೆ ಕೊಂದಿದ್ದೇನೆ, ಒಳ್ಳೆ ಆಹಾರ ತಂದು ಕೊಟ್ಟಿದೀಯ ನನಗೆ ಆ ಕತ್ತೆಯ ಮೆದುಳು ಮತ್ತೆ ಹೃದಯ ತಿನ್ನಬೇಕು ಅಂತ ಆಸೆ ಇದೆ, ತಂದು ಕೊಡು ಅಂತ. ಈ ನರಿನೆಲ್ಲ ಹೋಗಿ ಕತ್ತೆಯ ಹೃದಯ ಹಿಡ್ಕೊಂಡು ಬಂತಂತೆ. ಸಿಂಹ ಹೇಳಿತು, ಹೃದಯ ಮತ್ತೆ ಮೆದುಳು ಎರಡೂ ಬೇಕು ಅಂತ ಹೇಳುತ್ತಲ್ಲ, ಹೃದಯ ಮಾತ್ರ ಹಿಡ್ಕೊಂಡು ಬಂದಿದ್ದಿಲ್ಲ, ಮೆದುಳು ತಗೊಂಡು ಬಾ ಅಂದ್ರೆ ಅಷ್ಟೊತ್ತಿ ನರಿ ಹೇಳುತ್ತಂತೆ, ಅವನಿಗೆ ಮೆದುಳು ಇರ್ತಿದ್ರೆ ಅವ್ನು ಮೂರನೇ ಸರಿ ಹತ್ರ ಬರ್ತಿರ್ಲಿಲ್ಲ. ಅಂದ್ರೆ ಯಾವಾಗ ಎರಡು ಬಾರಿ ನಾವು ಸೋತೀವೋ, ನಾವು ತಪ್ಪಿ ಹೋಗಿದ್ದೇವೆ, ಏನೋ ಆಗ್ತದೆ ಅಂತ ಗೊತ್ತಾಗುತ್ತದೋ ಆವಾಗ ಎಚ್ಚೆತ್ತುಕೊಳ್ಳಬೇಕು. ಇದನ್ನು ಇವತ್ತಿನ ಈ ಜ್ಞಾನ ಸಂಗಮ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಮಾತು ಹೇಳಿ ಅಂತ ಹೇಳಿದ್ದರಿಂದ ಈ ಮಾತನ್ನು ನಾನು ಉಲ್ಲೇಖ ಮಾಡಿದ್ದು. ಯಾಕೆ ಅಂದ್ರೆ ಮಕ್ಕಳೇ, ಸಮಾಜದಲ್ಲಿ ನೀವು ನಮ್ಮವರು, ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಬಂಗಾರ, ನೀನೇ ನನ್ನ ಜೀವ ಅಂತ ಹೇಳಿಕೊಂಡು ಬರುವ ಅನೇಕ ಮುಖವಾಡಗಳು ಕಾಣಿಸ್ತವೆ. ನೀವು ನಂಬಿಕೊಂಡು ಹೋಗ್ತೀರಿ, ನಿಮಗೆ 2 ಸಾರಿ ಅಂದಾಜಾಗದ್ರೆ 3ನೇ ಬಾರಿಗೆ ನೀವು ಎಲ್ಲಿ ಇರಬಾರದು ಅಲ್ಲಿರುವ ಸ್ಥಿತಿ ಬರುತ್ತದೆ. ಅದರರ್ಥ ಮಕ್ಕಳು ಕೆಟ್ಟವರು ಅಂತಲ್ಲ. ನಾನು ಅನೇಕ ಶಾಲೆ ಕಾಲೇಜಿನ ವಿದ್ಯಾರ್ಥಿಗಳ ಕಥೆಯನ್ನು ನಿಮ್ಮ ಮುಂದೆ ಹೇಳಬಲ್ಲೆ. ಆದರೆ ಗಮನಿಸಿ, ನಾನು ಹೇಳಿದ ಕಥೆಗಳು 100ಕ್ಕೆ 100 ಸತ್ಯ. ವೈಯಕ್ತಿಕವಾಗಿ ತೋರಿಸಿ ಕೇಳಿದ್ರೆ ಯಾವ ಊರು ಎಲ್ಲಿ ಅಂತ ಹೇಳಬಲ್ಲೆ. ಸಾರ್ವಜನಿಕವಾಗಿ ಊರಿನ ಹೆಸರು ಯಾಕೆ ಹೇಳುವುದಿಲ್ಲ ಅಂತ ಕೇಳಿದ್ರೆ, ಉದಾಹರಣೆಗೆ ನೀವು ಮಂಗಳೂರು ಅಂತ ಹೇಳುವುದಾದ್ರೆ ಇಲ್ಲಿರುವ ಮಂಗಳಾದೇವಿ ದೇವಸ್ಥಾನದ ಬಗ್ಗೆ ಹೇಳಿ, ಇಲ್ಲಿರುವ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಹೇಳಿ, ಇಲ್ಲಿನ ಕರಾವಳಿಯ ತೀರದ ಬಗ್ಗೆ ಹೇಳಿ, ಅಲ್ಲ ಗೋಕರ್ಣನಾಥೇಶ್ವರ ದೇವಸ್ಥಾನದ ಬಗ್ಗೆ ಹೇಳಿ, ಇಲ್ಲಿ ಆಗಿ ಹೋದಂತಹ ರಾಜಕೀಯ ಧುರೀಣರ ಬಗ್ಗೆ ಮಾತನಾಡಿ, ಸಮಾಜ ಸುಧಾರಕರ ಬಗ್ಗೆ ಮಾತಾಡಿ, ಶಿಕ್ಷಣ ಸಾಧಕರ ಬಗ್ಗೆ ಮಾತಾಡಿ. ಆದ್ರೆ ಅಪ್ಪಿತಪ್ಪಿ ಇಲ್ಲೇನೋ ಅನ್ಯಾಯ ಆಗಿದೆ, ಇನ್ನೇನೋ ಕೊಲೆ ಆಗಿದೆ, ಇನ್ನೊಂದು ಅತ್ಯಾಚಾರ ಆಗಿದೆ ಅಂತ ಘಟಿಸಿದ್ರೆ ಅದನ್ನು ಹೇಳಬೇಕಿದ್ರೆ ಮಂಗಳೂರು ಅಂತ ಪದೇ ನಾವು ಹೇಳಬಾರದು. ಯಾಕೆ ಅಂತ ಕೇಳಿದ್ರೆ, ಈ ಊರಿನಲ್ಲಿರುವಂತಹ ಸಜ್ಜನರಿಗೆ ಯಾವ ಕಾರಣದಿಂದ ಅನ್ಯಾಯ ಆಗ್ತದೋ, ನೋವಾಗ್ತದೋ ಅಂತ ವಿಚಾರವನ್ನು ಹೇಳುವುದಕ್ಕೆ ನಮ್ಮ ಊರು ಇರುವುದಲ್ಲ. ಆದ್ದರಿಂದ ನಾವು ಒಳ್ಳೆಯವರಾಗಿ ಬದುಕಬೇಕು. ಈ ದೃಷ್ಟಿಯಿಂದ ಒಂದು ಘಟನೆ ಉಲ್ಲೇಖ ಮಾಡಬೇಕಾದ್ರೆ ವಿದ್ಯಾರ್ಥಿಗಳೆಲ್ಲ ದಯವಿಟ್ಟು ಗಮನಿಟ್ಟು ಕೇಳಬೇಕು ಅಂತ ಹೇಳೋದು ಯಾಕೆ ಅಂತಂದ್ರೆ, ಹುಡುಗ ಹುಡುಗಿ ಒಂದೇ ಕ್ಲಾಸ್ನಲ್ಲಿ ಓದಿದವರು 9ನೇ ಕ್ಲಾಸ್ನಲ್ಲಿ ಹುಡುಗ ಬಂದು ಹೇಳಿದಂತೆ ನನ್ನನ್ನು ಪ್ರೀತಿಸ್ತೇನೆ ಅಂತ. ಅಲ್ಲಿಂದ ಆರಂಭ ಆಯ್ತು, ಮುಂದುವರಿದು ಕಥೆ. ಇವರು ಡಿಗ್ರಿ ಮುಗಿಬೇಕಿದ್ರೆ ಅವಳಿಗೆ ಒಂದು ಮಗು ಆಯ್ತು. ಈ ಮಗುವಿನ ಅಪ್ಪ ಯಾರು ಅಂತ ಕೇಳಿದ್ರೆ ಅವನೇ ಅಂತ ಜಗತ್ತಿಗೆ ಗೊತ್ತಿತ್ತು, ಆದ್ರೆ ಹೇಳಿದ್ರೆ ಒಪ್ಪಲಿಲ್ಲ. ವೈಜ್ಞಾನಿಕ ಪರೀಕ್ಷೆಗಳು ನಡೆದವು. ಆಮೇಲೆ ಹೇಳ್ತಾನೆ, ಆ ಹುಡುಗಿ ಸರಿ ಇಲ್ಲ, ನನ್ನನ್ನು ಬೈಬೇಡಿ ಅಂತ. ಯೋಚನೆ ಮಾಡಿ, ಪ್ರೀತಿ ಪ್ರೇಮ ಅಂತ ತೋರಿಸುವ ನಗುವನ್ನು ನಂಬಿ ಹೋದ ಹೆಣ್ಣು ಮಕ್ಕಳು ನಾಳೆ ಪರಿಸ್ಥಿತಿ ಏನಾಗುತ್ತದೆ ಅಂತ ಕೇಳಿದ್ರೆ, ತಾವು ಜನ್ಮ ಕೊಟ್ಟ ಮಗುವಿಗೆ ಅಪ್ಪ ಯಾರು ಅಂತ ಸಮಾಜದಲ್ಲಿ ತೋರಿಸಿದ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಈ ಹುಚ್ಚು ಯೋಚನೆಗಳನ್ನು ನಿಯಂತ್ರಿಸಲಾಗದ ಹುಡುಗ ತನಗೆ ಹುಟ್ಟಿದ ಮಗುವಿಗೆ ನಾನು ಅಪ್ಪ ಅಲ್ಲ ಅಂತ ಹೇಳುವ ಹೇಳಿಯಾಗಿ ಬರೆಯಲು ನಿಲ್ಲಬೇಕಾದಂತಹ ದುಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಏರು ಎಂಬುನದ ಕನಸುಗಳನ್ನು ನಾವು ನಿಯಂತ್ರಿಸಿಕೊಳ್ಳದೆ ಈ ಮೊಬೈಲ್ ಅಲ್ಲಿ ಇಲ್ಲಿ ಸಿಕ್ಕಿದಂತಹ ವಿಡಿಯೋಗಳು, ಅಲ್ಲಿ ಬಂದಂತಹ ವಿಚಾರಗಳನ್ನು ಯೋಚನೆ ಮಾಡಿ ಅದರ ಬಗ್ಗೆ ನಮ್ಮನ್ನು ನಾವು ಕೆಡಿಸಿಕೊಂಡದ್ರಿಂದ ಇಂತಹ ದುಸ್ಥಿತಿ ನಿರ್ಮಾಣ ಆಗ್ತದೆ.
ನನಗೆ ಬೇಸರ ಆದದ್ದಲ್ಲ, ಅದಾಯ್ತಲ್ಲ, ಅವರ ಬದುಕು ಹೇಗೂ ಹಾಳಾಯ್ತು. ಯಾರ ಒಂದು ಸಂದರ್ಶನ ಮಾಡಿದ್ರೆ ಆ ಹುಡುಗಿ ಬಾಯಿಗೆ ಕಣ್ಣಿಗೆಲ್ಲ ಬಟ್ಟೆ ಕಟ್ಟಿಟ್ಟಿದ್ದಾಳೆ, ಮತ್ತೆಲ್ಲ ಬಟ್ಟೆ ಕಟ್ಕೊಂಡು ಕೂತಿದ್ದಾಳೆ. ಸಂದರ್ಶನ ಮಾಡೋರು ಅವಳು ಬಹಳ ಬುದ್ಧಿವಂತರು, ಎಲ್ಲ ಕೇಳ್ತಾರೆ ನಿಮ್ಮ ಅಮ್ಮ ಯಾರು, ಅಪ್ಪ ಯಾರು, ಗುರುಗಳು ಯಾರು ಅಂತ ಪೂರ್ತಿ ಹೇಳಿದ್ದು ನೀನು ಎಲ್ಲಿ ಓದಿದ್ದಿ ಅಂತಂದ್ರೆ ಶಾಲೆ ಹೆಸರು ಹೇಳು. ಯೋಚನೆ ಮಾಡಿ, ಇವರು ಅನಾಚಾರ ಮಾಡಿಕೊಂಡು ಮಾಡಿದ ಅನೈತಿಕ ವ್ಯವಹಾರಕ್ಕೆ ಅವಳು ಸಮಾಜದಲ್ಲಿ ಹರಾಜು ಹಾಕಿದ್ದು ಅಮ್ಮನ ಹೆಸರನ್ನು, ಅಪ್ಪನ ಹೆಸರನ್ನು, ಪಾಠ ಮಾಡಿದ ಗುರುಗಳ ಹೆಸರನ್ನು, ಸಾವಿರ ಸಂಖ್ಯೆಯ ವಿದ್ಯಾರ್ಥಿಗಳು ಓದಿದಂತಹ ಶಾಲೆಯ ಹೆಸರನ್ನು ಅವಹೇಳನ ಮಾಡಿ ಇವಳ ದುರ್ನಡತೆಯ ಮೂಲಕ ಶಾಲೆಯ ಹೆಸರಿಗೆ ಮಸಿ ಬೆಳೆಯುವ ಕೆಲಸವನ್ನು ಮಾಡ್ತಾಳಲ್ಲ. ವಿವೇಚನೆ ಮಾಡಬೇಕಾದದ್ದಿಲ್ಲಿ. ನಾವು ಕೆಟ್ಟಾಗ ನಮಗ ಆಶ್ರಯವಾದ ಎಲ್ಲರಿಗೂ ಕೆಟ್ಟ ಹೆಸರು ಬರ್ತದೆ. ಅದರಿಂದ ಆಚರಣೆ ಮುಂದಿನ ಕಥೆಯನ್ನು ಗೊತ್ತಾ? ಆ ಹುಡುಗನ ತಾಯಿ ಒಬ್ಬಾಕೆ ಟೀಚರ್, ಅವರೇ ಈ ಮಕ್ಕಳಿಗೆ ಪಾಠ ಮಾಡಿದ್ದಾರೆ. ನಾನು ಅಂದುಕೊಳ್ಳೋದೇನು ಅಂತಂದ್ರೆ, ಅಮ್ಮ ಹೇಳಿಕ್ಕಿಲ್ಲಲ್ಲ ಮಗನ ಹತ್ರ, ಮಗ ಅತ್ಯಾಚಾರ ಮಾಡಿ ಒಂದು ಮಗುವಿಗೆ ಜನ್ಮ ಕೊಡು ಅಂತ ಅಮ್ಮ ಹೇಳಿಲ್ಲ, ಅಪ್ಪ ಹೇಳಿಕೊಡ್ಲಿಲ್ಲ. ಇವತ್ತು ತೋರಿಸಿದ್ರಲ್ಲ ಇಲ್ಲಿ, ಅಮ್ಮ ಬೀಡಿ ಕಟ್ತಾಳೆ, ಅಪ್ಪ ಬಂದು ತುಳಿತಾನೆ ಅಮ್ಮನಿಗೆ. ಅಂತ ಪರಿಸ್ಥಿತಿಯಲ್ಲಿ ಒಬ್ಬಾಕೆ ತಾಯಿ ಎಲ್ಲೆಲ್ಲೋ ಹೋಗಿ ಕೆಲಸ ಮಾಡಿ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ದುಡಿದು ಕಾಲೇಜಿಗೆ ಕಳಿಸಿದ್ರೆ ಇವಳ ಸೊಕ್ಕನ್ನು ಮುರಿಯುವುದಕ್ಕೆ ಇವಳು ಮಾಡಿದಂತ ಅನೈತಿಕ ವ್ಯವಹಾರ ಯಾರು ಉತ್ತರ ಕೊಡಬೇಕು? ಎಲ್ಲಾದ್ರೂ ಇವತ್ತು ಆ ಹುಡುಗನ ಅಮ್ಮನನ್ನು ಕರೆದು, ಟೀಚರ್ ನೀವು ನಮ್ಮ ಮಕ್ಕಳಿಗೆಲ್ಲ ಪಾಠ ಮಾಡಿ ಭಾರಿ ಬುದ್ಧಿವಾದ ಹೇಳಿದಿರಂತೆ, ನಿಮ್ಮ ಮಗ ಮಾಡಿದ ಅನಾಚಾರ ಏನು ಮಗುವಿಗೆ ಯಾಕೆ ಕಲಿಸಲಿಲ್ಲ ಅಂತ ಕೇಳಿದ್ರೆ ಅಮ್ಮ ಏನು ಉತ್ತರ ಕೊಡಬೇಕು? ಹಾಗಾದ್ರೆ ನಮ್ಮ ಜೀವನದಲ್ಲಿ ನಾವಿಡುವಂತಹ ತಪ್ಪು ಹೆಜ್ಜೆಗಳು ನಾಳೆ ಸಮಾಜ ನಮ್ಮ ಹೆತ್ತವರನ್ನ ಪರಿಚಯ ಪ್ರಶ್ನೆ ಮಾಡುವಂತಹ ಸ್ಥಿತಿಗೆ ಬರಬಾರದು ಅಂತಾದ್ರೆ ನಾವು ಇವತ್ತು ಜಾಗೃತರಾಗಿರಬೇಕಾದಂತ ಅವಶ್ಯಕತೆ ಇದೆ. ಇದು ಒಂದನೇ. ಎರಡನೇದು, ನಾನು ಪೂರ್ತಿ ಮಾತಾಡೋದಿಲ್ಲ, ಯಾಕೆ ಅಂದ್ರೆ ನನ್ನ ವಿದ್ಯಾರ್ಥಿಗಳ ಜೊತೆ 2.5 ಗಂಟೆ ಕಾಲ ಮಾತಾಡುತ್ತೇನೆ, ಹಾಗಾಗಿ ಇವತ್ತು ಸಮಯ. ಇನ್ನೊಂದು ಹಂತ ನಾನು ಏನು ಹೇಳಿ ಹೊರಟಿದ್ದೇನೆ ಅಂತಂದ್ರೆ, ವಿದ್ಯಾರ್ಥಿ ಜೀವನದ ಬದುಕುಗಳನ್ನ, ಸವಾಲುಗಳನ್ನ ಎದುರಿಸುವುದಕ್ಕೆ ಎಷ್ಟೆಷ್ಟು ಕಷ್ಟಪಡ್ತಾರೆ ಕೆಲವು ವಿದ್ಯಾರ್ಥಿಗಳು ಅಂತಂದ್ರೆ, ಇದೇ ಉಜಿರೆಯ ಪಕ್ಕದ ಒಬ್ಬಾಕೆ ಹೆಣ್ಣುಮಗಳು, ಅಮ್ಮ ಒಂದು ಬೇಕರಿಯಲ್ಲಿ ಕೆಲಸ ಮಾಡ್ತಾರೆ, ಅಪ್ಪ ಇದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಅವರಿಗೆ ಜವಾಬ್ದಾರಿ ಕಡಿಮೆ ಅಂತ ಯಾರೋ ಮಾತಾಡೋದನ್ನ ಕೇಳಿದ್ದೆ. ಹೀಗೆ ಒಂದು ತುಳಿತಾರಲ್ಲ ಇಂಥವ್ರು. ಆ ಹೆಣ್ಮಗಳು ಏನ್ ಮಾಡ್ತಾಳೆ ಅಂತಂದ್ರೆ, ಶಾಲೆ ಕಾಲೇಜಿಗೆ ಹೋಗಿ ಅಲ್ಲಿಂದ ಬಂದ ಮೇಲೆ ಸಾಯಂಕಾಲ ಒಂದು ಹೂವಿನ ಅಂಗಡಿಯಲ್ಲಿ ಕೆಲಸ ಮಾಡ್ತಾಳೆ. ಬೆಳಿಗ್ಗೆ ಕಾಲೇಜಿಗೆ ಹೋಗಬೇಕಿದ್ರೆ ಮೊದಲು 8:30-9 ಗಂಟೆಗಳವರೆಗೆ ಅದೇ ಹೂವಿನ ಅಂಗಡಿಯಲ್ಲಿ ಬೊಕ್ಕೆ ಮಾಡೋದು, ಇಂಥದ್ದೆಲ್ಲ ಕೆಲಸ ಮಾಡಿಟ್ಟು ಅರೆಬರೆ ಹೊಟ್ಟೆಗೆ ತಿಂದುಕೊಂಡು ಕಾಲೇಜಿಗೆ ಹೋಗಿ ಇವತ್ತು ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾಳೆ. ಅವಳ ಕನಸು ಏನು ಅಂತ ಕೇಳಿದ್ರೆ, ನಾನು IAS ಆಫೀಸರ್ ಆಗಬೇಕು ಅಂತ ಕನಸು ಕಾಣುತ್ತಾಳೆ. ಹಾಗಿದ್ರೆ ಈ ಕನಸುಗಳು ಹುಟ್ಟಬೇಕಾದದ್ದು ಎಲ್ಲಿ ಅಂತ ಕೇಳಿದ್ರೆ, ಎಲ್ಲ ಅನುಕೂಲತೆಗಳನ್ನ ಕಲ್ಪಿಸಿಕೊಟ್ಟ ಮನೆಯಲ್ಲಿ ಹುಟ್ಟಬೇಕಾದಂತಹ ಕನಸುಗಳು ಹೊಟ್ಟೆಯ ತುತ್ತಿಗೆ ಗತಿ ಇಲ್ಲದ ಮನೆಯಲ್ಲಿ ಹುಟ್ಟುತ್ತದೆ ಅಂತಾದ್ರೆ ಅಂಥ ಮಕ್ಕಳನ್ನು ನೋಡಿ ನಾವು ಕಲಿಯಬೇಕು, ನಾವು ಬದುಕಬೇಕಾದದ್ದು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ಇವತ್ತಪ್ಪ ಏನ್ ಕೆಲಸ ಮಾಡ್ತಾರೆ ಅಂತ ಕೇಳಿದ್ರೆ, ಕೆಲವು ಮಕ್ಕಳಿಗೆ ಅಪ್ಪನ ಹೆಸರು ಹೇಳಲಿಕ್ಕೆ ನಾಚಿಕೆ ಆಗ್ತಾರೆ, ಅಪ್ಪನ ಕೆಲಸ ಹೇಳಲಿಕ್ಕೆ. ಅಪ್ಪ ಯಾರು ಅಂತ ತೋರಿಸಿ ಅಪ್ಪನಿಗೆ ವಯಸ್ಸಾಗಿ ತಲೆಗುದ್ರು ಬೆಳ್ಳಗಾದ್ರೆ ಮಕ್ಕಳಿಗೆ ಅಪ್ಪ ಅಮ್ಮನ ತೋರಿಸಿ ನಾಚಿಕೆ ಆಗುತ್ತದೆ. ಆದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು, ನಮ್ಮ ಅಪ್ಪನಿಗೆ ವಯಸ್ಸಾಗಿ ತಲೆಗುದ್ರು ಬೆಳ್ಳಗಾದದ್ದು ಯಾಕೆ ಅಂತಂದ್ರೆ, ನಮ್ಮನ್ನು ಅವರ ಎತ್ತರಕ್ಕೆ ನಿಲ್ಲುವವರೆಗೆ ಬೆಳೆಸಿದ್ದಕ್ಕೆ ಕಷ್ಟಪಟ್ಟು ದುಡಿದೇ ನಮ್ಮ ಅಪ್ಪನಿಗೆ ವಯಸ್ಸಾದದ್ದು. ನಾವು ಶಾಲೆಗೆ ಹೊರಟಲ್ಲಿಂದ ತೊಡಗಿ ಈ ಕ್ಷಣದವರೆಗೂ ಕೂಡ ನಮಗಾಗಿ ಯೋಚನೆ ಮಾಡಿ ನಮಗಾಗಿ ದುಡಿದೇ ನಮ್ಮ ಅಮ್ಮನಿಗೆ ವಯಸ್ಸಾದದ್ದು. ಅಂದ ಮೇಲೆ ಅಪ್ಪ ಅಮ್ಮನ ಬಗ್ಗೆ ಯಾವತ್ತೂ ಕೀಳರಿಮೆಯನ್ನ ಇಟ್ಟುಕೊಳ್ಳಬೇಡಿ. ಯಾಕೆ ಅಂತಂದ್ರೆ, ಇವತ್ತು ನಾವು ನಮ್ಮ ತಾಯಿ ತಂದೆಗಳ ಬಗ್ಗೆ ಕೀಳರಿಮೆಯನ್ನು ಇಟ್ಟುಕೊಂಡೇವಾದ್ರೆ ನಾವು ಅಲ್ಲಿವರೆಗೆ ಬದುಕ್ತೇವೋ ಇಲ್ಲೋ ಗೊತ್ತಿಲ್ಲ, ಬದುಕಿದ್ರೆ ನಮ್ಮ ಬದುಕು ಬೀದಿ ಪಾಲಾಗ್ತದೆ. ಯಾಕೆ ಅಂದ್ರೆ ಈ ಪ್ರಪಂಚದ ಸ್ಪಷ್ಟ ನಿಯಮ ಇದೆ, ನೀವು ಗೋಡೆಗೆ ಚೆಂಡು ಬಿಸಾಡಿದ್ರೆ ಅಷ್ಟೇ ವೇಗದಲ್ಲಿ ಹಿಂದೆ ಬಂದೇ ಬರುತ್ತದೆ. ಹಾಗಾಗಿ ಯಾವತ್ತೂ ಕೂಡ ನಮ್ಗೆ ಗೊತ್ತಿರಬೇಕಾದ್ದು, ಅಪ್ಪ ಅಮ್ಮನ ಬಗೆಗೆ ನಮ್ಮ ದುರ್ನಡತೆಗಳನ್ನು ದಯವಿಟ್ಟು ಮಾಡಬೇಡಿ. ಯಾಕೆ ಅಂತಂದ್ರೆ, ನಿಮಗಾಗಿ ಬದುಕನ್ನು ಸವಿಸಿದ ಅಪ್ಪ ಅಮ್ಮ ನಿಮ್ಮ ಬದುಕಿನ ದೊಡ್ಡ ನಿರೀಕ್ಷೆಯಲ್ಲಿರ್ತಾರೆ. ಇನ್ನು ನಾನು ಹುಡುಗರ ಬಗ್ಗೆ ಯಾಕೆ ಮತ್ತೆ ಮತ್ತೆ ಮಾತಾಡ್ತೇನೆ ಅಂತಂದ್ರೆ, ನಮ್ಮ ಹುಡುಗರಿಗೆಲ್ಲ ಸ್ವಲ್ಪ ಮೀಸೆ ಬರಲಿಕ್ಕೆ ಶುರುವಾದ ತಕ್ಷಣ ಈ ಸಮುದ್ರವನ್ನೇ ಹಾರಿ ಬಿಡುತ್ತೇನೆ ಅಂತ ಅನ್ನಿಸ್ತದೆ. ಖಂಡಿತವಾಗಿ ಅನ್ನಿಸ್ಬೇಕಾದಂತೆ ತಪ್ಪಲ್ಲ. ಅದು ಏರು ಎಂಬುದರ ಹೊತ್ತಿಗೆ ಅಂತ ಉತ್ಸಾಹ ಇರಬೇಕು ನಿಮಗೆ. ಆದ್ರೆ ಅದು ಒಳ್ಳೆಯ ವಿಚಾರಕ್ಕಾಗಿರಲಿ. ಬೈಕ್ ಮೇಲೆ ಹತ್ತಿದ ತಕ್ಷಣ ಎಕ್ಸಲೆಂಟ್ ಕಡಿಮೆ ಆಯ್ತು ಅಂತ ಕಾಣುವುದಲ್ಲ. ಇನ್ನು ಯಾರಿಗೋ ಕಾರಲ್ಲಿ ಕೂರ್ಕೊಂಡು ಸಿಕ್ಕಾಪಟ್ಟೆ ರೇಸಲ್ಲಿ ಹೋದಾಗ ಓಡಿಸ್ಕೊಂಡು ಯಾರಿಗೂ ಓಡ್ಕೊಂಡು ಓಡಿ ಹೋಗೋದಲ್ಲ. ಅದನ್ನೆಲ್ಲ ದಯವಿಟ್ಟು ಮಾಡಬೇಡಿ. ಯಾಕೆ ಅಂತ ಕೇಳಿದ್ರೆ, ನಿಮ್ಮ ಬದುಕಿಗೆ ಏನಾದರೂ ತೊಡಕಾದ್ರೆ, ನಿಮ್ಮ ದೇಹಕ್ಕೆ ಅಂಗಾಂಗಕ್ಕೆ ಊನವಾದ್ರೆ, ನಿಮ್ಮನ್ನು ಈವರೆಗೆ ಬೆಳೆಸುವುದಕ್ಕೆ ಎಲ್ಲೋ ದುಡಿದ ಅಪ್ಪ ತಲೆಯ ಮೇಲೆ ಕೈ ಹೊತ್ತು ಯಾರು ಕಾಣದ ಜಾಗದಲ್ಲಿ ಕಣ್ಣೀರು ಹಾಕಬೇಕಾದಂತಹ ಸ್ಥಿತಿ ಬರುತ್ತದೆ. ಅದನ್ನು ದಯವಿಟ್ಟು ಮಾಡಬೇಡಿ.
ಮೊನ್ನೆ ಕೇಳಿದ್ರೆ ಇಂಜಿನಿಯರಿಂಗ್ ಓದುವ 3 ಜನ ಹೆಣ್ಮಕ್ಳು ಎಲ್ಲೋ ಹೋಗಿ ಗಮತ್ ಮಾಡ್ತಾ ಮಾಡ್ತಾ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದ್ರು. 3 ಜನ ಸತ್ತೋದ್ರು ಹೆಣ್ಮಕ್ಳು. ಅವ್ರು ಹೋದ್ರು ಸರಿ, ಅವರ ಅಮ್ಮನಿಗೆ ಅವರ ಒಡ ಹುಟ್ಟಿದವರಿಗೆ ಉತ್ತರ ಕೊಡಬೇಕಾದವ್ರು ಯಾರು? ಹಾಗಂತ ಯಾರು ನೋಡಿದ್ದಲ್ಲ. ಈ ಹೆಣ್ಮಕ್ಳು ಗಮತ್ ಅಂತ ಮಾತಾಡಿಕೊಂಡು ಅವರು ಎಚ್ಚರ ತಪ್ಪಿ ನಡೆದ ಪರಿಣಾಮ ಹೀಗಾದ. ಆ ಪತ್ರಿಕೆಯಲ್ಲಿ ಬಂದಿದ್ದು ಒಬ್ಬ ಹುಡುಗಿ ನೋಡ್ಲಿಕ್ಕೆ ಹೋಗಿ ಸೆಲ್ಫಿ ತೆಗೆಯುವ ಬರದಲ್ಲಿ ಒಬ್ಬಳು ನೀರಿಗೆ ಬೀಳ್ತಾಳೆ. ಪಕ್ಕದಲ್ಲಿ ತೊಗೊಂಡು ಏನ್ ಮಾಡೋದು? ಕಿರ್ಚಾಡ್ಬೋದು ಬಿಟ್ರೆ ಬೇರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಅವಳು ಹಾರತಾಳ, ಅವಾಗಿಗೆ ಹಾರುದಿಲ್ಲ. ಈ ಹುಡುಗಿ ನೀರಿಗೆ ಹೋದವಳು ಕಲ್ಲಿನ ಎಳೆಸಿಕೊಂಡಿದ್ದಾಳೆ ಬಾಟಿಯಲ್ಲಿ. ರಾತ್ರಿ ಬೆಳಿಗ್ಗೆ ನೋಡಿದ್ರೆ ಅಲ್ಲೇ. ಮರು ದಿವಸ ಬಂದು ಹೇಗೋ ಎತ್ತುತ್ತಾರೆ. ಮಾಧ್ಯಮದವರು ಒಂದು ಪ್ರಶ್ನೆ ಮಾಡಿದ್ರು, ನೀನ್ ರಾತ್ರಿ ಏನ್ ಮಾಡ್ತಿದ್ದೆ ಅಂತ. ಅವಾಗ ಹೇಳ್ತಾಳ ಅವಳು, ರಾತ್ರಿ ನನ್ನ ಅಪ್ಪ ಅಮ್ಮ ನೆನಪು ಮಾಡಿಕೊಂಡಿದ್ದೆ, ದೇವರನ್ನು ಪ್ರಾರ್ಥನೆ ಮಾಡ್ತಾ ಕಾಲ ಕಳೆದೆ ಅಂತ. ಅದರ ಬದಲಿಗೆ ಮನೆಯಲ್ಲಿ ದೇವರ ಕೊನೆಯಲ್ಲಿ ದೇವರಿಗೆ ಕೈ ಮುಗಿದು ಮನೆಯಲ್ಲಿರುವ ಅಪ್ಪ ಅಮ್ಮ ಹೇಳೋದನ್ನು ಕೇಳ್ತಿದ್ರೆ ಕಲ್ಲಿನ ಮಾಟೆಯಲ್ಲಿ ಸಿಕ್ಕೊಂಡು ಅಪ್ಪ ಅಮ್ಮ ನೆನಪು ಮಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ವಲ್ಲ. ಹಾಗಾಗಿ ಜೀವನದ ಪ್ರತಿಯೊಂದು ಹಂತಗಳಲ್ಲೂ ಕೂಡ ಬಹುಶಃ ನಿಮಗೆ ಇಲ್ಲಿರುವ ಇಷ್ಟು ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ಇಷ್ಟೇ, ನಿಮಗೆ ಯಾರಾದ್ರೂ ಬುದ್ಧಿವಾದ ಹೇಳಿದ್ರೆ ಅವ್ರು ಹೇಳ್ತಿರ್ತಾರೆ ನಮ್ಗೆ ಗೊತ್ತಿದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಆದ್ರೆ ನೀವು ಕಾಲೇಜಿನಲ್ಲಿ ಶಾಲೆಯಲ್ಲಿ ಪಾಠ ಪುಸ್ತಕ ಓದ್ತೀರಿ, ಅವರೆಲ್ಲ ಜೀವನದ ಪುಸ್ತಕ ಓದಿ ಬಂದವರಾದ್ರಿಂದ ನಿಮಗೆ ಮಾರ್ಗದರ್ಶನ ಹೇಳೋದು ಬಿಟ್ರೆ ನಿಮ್ಮ ಬಗ್ಗೆ ಯಾರೂ ದ್ವೇಷಿಗಳಲ್ಲ. ನನ್ನ ಮಾತು ಮುಗಿಸುವ ಹೊತ್ತು ನೀವು ಬಹಳ ಸುಂದರವಾಗಿ ದೇಶಗೀತೆಯನ್ನು ಹಾಡಿದಿರಿ. ಅದ್ರ ಜೊತೆಗೆ ಹೆಮ್ಮೆಯಿಂದ ಹೇಳು ನಾನು ಭಾರತೀಯ ಅಂತ ಕಾರ್ಯಕ್ರಮ ನಿರೂಪಣೆ ಮಾಡುವವರು ಬಹಳ ಚಂದದ ಮಾತನ್ನು ಹೇಳಿದ್ದಾರೆ. ಇವತ್ತಿಗೆ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕಾದ್ದು, ನಮ್ಮ ಜಾತಿ, ನಮ್ಮ ಮತ, ನಮ್ಮ ಧರ್ಮ, ನಮ್ಮ ಆಚರಣೆಗಳು ಅದೆಲ್ಲ ನಮ್ಮ ಮನೆ ಅಂಗಳಕ್ಕೆ ಇರಲಿ. ಅದರಿಂದ ಆಚೆಗೆ ಮನೆಯ ಹೊಸ್ತಿಲು ದಾಟಿ ಬೀದಿಗಿಳಿದಿದ್ದೀರಿ ಅಂತಾದ್ರೆ ನಾನು ಭಾರತೀಯ ಅನ್ನುವಂತಹ ಭಾವನೆ ನಿಮಗೆ ಬಾರದೇ ಇದ್ರೆ ಇವತ್ತು ಭಾರತಕ್ಕೆ ಉಳಿಗಾಲ ಇಲ್ಲದಂತಹ ಸ್ಥಿತಿಯಲ್ಲಿ ಬಂದು ನಾವು ನಿಂತಿದ್ದೇವೆ. ಗೊತ್ತಿರಬೇಕು ನಿಮಗೆ, ಯಾರಿಗೂ ಅನ್ಯಾಯ ಮಾಡದೆ ನಮ್ಮದೇ ದೇಶದ ಒಳಗೆ ವಿಹರಿಸಿಕೊಂಡು ಬರ್ತೇವೆ ಅಂತ ಗಂಡ ಹೆಂಡತಿ ಮಕ್ಕಳು ಹೋದ್ರೆ ತನ್ನ ಮಗುವಿನ ಎದುರು ತನ್ನೆದುರು ಗಂಡನ ಹೊರಗೆ ಗುಂಡಿಕ್ಕಿ ಕೊಂದು ಹೋಗಿ ಹೋಲಿಕ್ಕಿನ ದೇಶದ ಪ್ರಧಾನಿಗೆ ಅಂತ ಬೈದು ಕಳಿಸಿದ್ದನ್ನು ನಾವು ಕೇಳಿದವಲ್ಲ. ಏನು ಅನ್ಯಾಯ ಮಾಡಿದ್ದಾರೆ ಅವರು? ಆಗಲಿ ಅವ್ರ ಮೇಲೆ ದ್ವೇಷ ಇರಬಹುದು, ಆ ತಾಯಿಯನ್ನು ಅನ್ಯಾಯ ಮಾಡೋದು ಅಲ್ಲ. ಇದು ಪ್ರಪಂಚ ಏನು ಅಂತ ಗೊತ್ತಿರದ ಆ ಮಗು ಏನು ಮಾಡಿದೆ? ಒಂದು ಕ್ಷಣ ಯೋಚನೆ ಮಾಡಿ. ಎಳೆ ವಯಸ್ಸಿನ ಮಗುವಿನ ಕಣ್ಣೆದರೆ ತನ್ನ ತಂದೆ ಇನ್ನೊಬ್ಬ ಗುಂಡಿಕ್ಕಿ ಕೊಂದರೆ ಆ ಮಗುವಿನ ಮೇಲೆ ಆಗಬಹುದಾದ ಪರಿಣಾಮ ಏನು ಅಂತ ನಾವು ಯೋಚನೆ ಮಾಡಿದ್ದೇವಾ? ನಾಳೆ ಅಂಥದ್ದೇ ಪ್ರವೃತ್ತಿ ನಮ್ಮ ಮನೆ ಅಂಗಳಕ್ಕೆ ಬಂದು ಹೇಳಿದಾಗ ಮಾತ್ರ ನಮಗದು ಗೊತ್ತಾಗುತ್ತದೆ. ಹಾಗಾಗಿ ನಾವು ಯಾವತ್ತೂ ಕೂಡ ಇನ್ನೊಬ್ಬರನ್ನು ದ್ವೇಷ ಮಾಡದ, ಅನ್ಯಾಯದ ವಿರುದ್ಧ ಪ್ರತಿಭಟಿಸಬಲ್ಲ ಶ್ರದ್ಧೆಯ ಭಾರತೀಯರಾಗಿ ಬದುಕುವುದಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ನಾವೆಲ್ಲ ಮಾತಾಡಿದಾಗ ತಮಾಷೆ ಇದೆ ನಿಮಗೆ. ಒಂದೇ ಮಾತನ್ನು ಅಂತ ಹೇಳಿದಾಗ ಬೋಲೋ ಭಾರತ್ ಮಾತಾ ಕಿ ಜೈ ಅಂದ್ರೆ ಭಾರತ ದೇಶ ಸಂಸ್ಕೃತಿ ರಾಮಾಯಣ ಮಹಾಭಾರತ ಅಂತ ಮಾತಾಡಿದ್ರೆ ನಾವು ವೇದಿಕೆಯಿಂದ ಕೆಳಗೆ ಇವಾಗ ಕೇಳ್ತಾರೆ, ಸರ್ ನೀವು ಬಿಜೆಪಿಯ ನೀವು RSS ಅಂತ ಕೇಳ್ತಾರೆ. ಇಂಥ ಮೂರ್ಖತನಕ್ಕೆ ಏನು ಉತ್ತರ ಕೊಡಬೇಕು ಹೇಳಿ? ಮಕ್ಕಳೇ, ಒಂದು ನೆನಪಿಟ್ಟುಕೊಳ್ಳಿ, ಭಾರತದ ಬಗ್ಗೆ ಮಾತನಾಡುವುದಕ್ಕೆ, ರಾಮಾಯಣ ಮಹಾಭಾರತದ ಬಗ್ಗೆ ಯೋಚನೆ ಮಾಡುವುದಕ್ಕೆ, ಈ ಪುಣ್ಯ ಭೂಮಿ ಬಗ್ಗೆ ಮಾತನಾಡಲಿಕ್ಕೆ ರಾಜಕೀಯ ಪಕ್ಷಗಳು ನಮಗೆ ಅಡ್ಡಿ ಆಗಬಾರದು. ಯಾಕೆ ಅಂತಂದ್ರೆ ಎಲ್ಲ ಪಕ್ಷದವರು ಎಲ್ಲ ಜಾತಿಯವರು ಬದುಕ್ತಾ ಇರುವುದು ಇದೇ ತಾಯಿ ಭಾರತೀಯ ಮಡಿಲಲ್ಲಿ. ಅವಳದ್ದೇ ನೀರು, ಅವಳೇ ರಕ್ತ ಪ್ರಾಣ, ಅವಳದ್ದೇ ಹಸಿರು, ಅವಳದ್ದೇ ಅನ್ನ. ಇಷ್ಟಾದರೆ ರಾಜಕೀಯ ಯಾಕೆ ಬೇಕು? ಸರಿ, ರಾಜಕೀಯವಾಗಿ ಒಂದೊಂದು ಪಕ್ಷವನ್ನು ನೀವು ಮತ ಚಲಾಯಿಸುವ ವಯಸ್ಸಿಗೆ ಬಂದಾಗ ವೋಟ್ ಹಾಕಬೇಕಿದ್ರೆ ಮೊದಲು ಯೋಚನೆ ಮಾಡಿ. ಯಾಕೆಂದ್ರೆ ತಾವು ಸೋತಾಗಲೆಲ್ಲ ಎಣಿಕೆ ಮಾಡುವ ಯಂತ್ರ ಸರಿ ಇಲ್ಲ ಅಂತ ಭಾಷಣ ಮಾಡುವುದು ಈ ಪ್ರಪಂಚದಲ್ಲಿ ಹುಡ್ಕೊಳ್ತಾರೆ. ನಮಗದು ಬೇಡ. ಗೆದ್ದಾಗ ಮಾತ್ರ ಸರಿ ಉಂಟು, ಸೋತಾಗ ಸರಿ ಇಲ್ಲ ಅಂತ ಹೇಳೋರು ಇರ್ತಾರೆ. ಅದರ ಬಗ್ಗೆ ಎಲ್ಲ ತಲೆಬಿಸಿ ಮಾಡಬೇಡಿ. ಆದ್ರೆ ನಿಮ್ಮ ಒಂದು ಬೆರಳಿದೆಯಲ್ಲ, ಇದಕ್ಕೆ ಇಡೀ ಭಾರತವನ್ನು ಎಬ್ಬಿಸಬಲ್ಲಂತಹ ಸಾಮರ್ಥ್ಯ ಇದೆ. ಆದ್ರಿಂದ ಯಾರು ಭಾರತವನ್ನು ಪ್ರೀತಿಸ್ತಾರೆ, ಜಗತ್ತಿನಲ್ಲಿ ಯಾರು ಭಾರತ ಶ್ರೇಷ್ಠ ಆಗಬೇಕು ಅಂತ ಸಂಕಲ್ಪ ಮಾಡುತ್ತಾರೆ, ಅಂತಹ ಸಜ್ಜನ ರಾಜಕಾರಣಿಗಳನ್ನು ಗೆಲ್ಲಿಸುವ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಾಗಾಗಿ ಯಾವುದೇ ಗೊಂದಲಗಳಿಗೆ ಒಳಗಾಗದೆ ಯೋಗ್ಯ ಯೋಚನೆಯೊಂದಿಗೆ ನಿಮ್ಮ ಬದುಕಿನ ಹೆಜ್ಜೆಗಳನ್ನು ನೀವು ಬಿಡಬೇಕಾಗ್ತದೆ. ನಾನು ಯಾವುದೇ ಪಕ್ಷದ ಬಗ್ಗೆ ನಾನು ಮಾತನಾಡುತ್ತೇನೆ. ಆದ್ರಿಂದ ಈ ವ್ಯಾವಹಾರಿಕ ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೊಂದು ಪಕ್ಷ ರಾಜಕೀಯ ಚಿಂತನೆ ಇಷ್ಟ ಆಗುವುದು. ಆದ್ರೆ ಮಾನವೀಯತೆಗೆ, ರಾಷ್ಟ್ರ ಪ್ರೇಮಕ್ಕೆ ನಮಗೆ ಇಂತಹ ರಾಜಕೀಯ ವಿಚಾರಧಾರೆಗಳು ಅಡ್ಡಿಯಾಗಬಾರದನ್ನು ದಯವಿಟ್ಟು ನೀವು ನೆನಪಿಟ್ಟುಕೊಳ್ಳಬೇಕು. ಇದು ಗೊತ್ತಿರಲಿ ನಿಮಗೆ, ಈ ಜಗತ್ತಿನಲ್ಲಿ ಭಾರತವನ್ನು ಹಾವಾಡಿಗರ ದೇಶ ಅಂತ ಕರೆದರು, ಭಿಕ್ಷುಕರ ದೇಶ ಅಂತ ಬೈದರು, ಏನೆಲ್ಲ ಹೇಳಿದ್ರಲ್ಲ. ಆದ್ರೆ ಜಗತ್ತಿನಲ್ಲಿ ಯಾವ ದೇಶದವರು ಸೋತು ಕಂಗೆಟ್ಟು ನಮ್ಗೆ ಅನ್ನ ಇಲ್ಲ ನೀರಿಲ್ಲ ಅಂತ ಹೇಳಿದಾಗಲೂ ನೀವು ದಯವಿಟ್ಟು ಹೆದರಬೇಡಿ, ನಿಮ್ಮನ್ನು ನೋಡಿಕೊಳ್ಳುವುದಕ್ಕೆ ನಾವಿದ್ದೇವೆ ಅಂತ ಅನ್ನ ಆಹಾರ ಕೊಟ್ಟ ಜಗತ್ತಿನ ಏಕೈಕ ರಾಷ್ಟ್ರ ಇದ್ರೆ ಅದು ಭಾರತ.
ಅಂತಹ ಭಾರತವನ್ನು ನಾವು ಹೊಂದಿದ್ದೇವೆ. ಮಕ್ಕಳಲ್ಲ, ಉಗ್ರರ ಯುದ್ಧ ಆದಾಗ ಗೊತ್ತಿತ್ತು ನಿಮಗೆ, ಬದುಕಲಿಕ್ಕೆ ಭಾರತವನ್ನು ದ್ವೇಷ ಮಾಡುವವರು ಕೂಡ ಭಾರತವನ್ನು ಪ್ರೀತಿಸುವ ಹತ್ರ ಕೇಳ್ತಿದ್ರಂತೆ, ನಿಮ್ಮ ಹತ್ರ ಒಂದು ಫ್ಲಾಗ್ ಇದ್ರೆ ಕೊಡಿ ಅಂತ. ಯಾಕೆ? ಕೇಸರಿ ಬಿಳಿ ಹಸಿರು ನೋಡಿದ ತಕ್ಷಣ ಕೊಲ್ಲದೆ ಬಿಡುತ್ತಾ ಇದ್ರಲ್ಲ. ನಮ್ಮ ಭಾರತದ ಯೋಗ್ಯತೆ ಏನು ಅಂತ ಕೇಳಿದ್ರೆ, ತನ್ನನ್ನು ಪ್ರೀತಿಸುವವನು, ತನ್ನನ್ನು ದ್ವೇಷ ಮಾಡುವವನನ್ನು ಕೂಡ ಅವನು ಸಾಯದಂತೆ ರಕ್ಷಣೆ ಮಾಡುವ ಏಕೈಕ ರಾಷ್ಟ್ರ ಇದ್ರೆ ಅದು ಭಾರತ ಮಾತ್ರ. ಅಂತಹ ಭಾರತದ ಬಗ್ಗೆ ನಮಗೆ ಎಚ್ಚರ ಇರಬೇಕು ಯಾವತ್ತೂ ಕೂಡ. ಕವಿ ಕುವೆಂಪು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಭಾರತಾಂಬೆಯು ಜನಿಸಿ ನೋಡು ಧನ್ಯನಾದದು ದೇವಿಯೇ, ನಿನ್ನ ಪ್ರೇಮದಿ ಬೆಳೆದ ಜೀವವು ಮಾನ್ಯವಾದದು ತಾಯಿಯೇ. ಮುಂದೆ ನಿನ್ನ ಅಂಕದ ಮಂಗಳಾಂಗಣದಲ್ಲಿ ಅಂತ ಕರೆದೆನು ಅಂತ. ನಾನು ಓಡಾಡಿದ ಅಲ್ಲಿ ನೆಲದಲ್ಲಿ ಅಲ್ಲ, ನಿನ್ನ ಮಗುವಾದ ನಾನು ನಿನ್ನ ತೊಡೆಯ ಮೇಲೆ ಕುಣಿತಾ ಕುಣಿತಾ ಸಂತೋಷವಾಗಿದ್ದೇನೆ ಅಂತ ಭಾರತಾಂಬೆ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಕುಂದು ಕೊರತೆಗಳಿಗೆ ನಿನ್ನೋಡು ಆದರೂ ನೀನು ಅನ್ಯರ. ನಿನಗೆ ಯಾರು ಏನು ಬೇಕಾದ್ರೂ ಹೇಳಿ, ನನಗೆ ಅಪ್ಪ ನೀನೆ. ಹಾಗೆ ಮಕ್ಕಳೇ, ನಿಮ್ಮ ಅಪ್ಪ ಕೂಲಿ ಕೆಲಸ ಮಾಡ್ತಾರೋ ಆಫೀಸರ್ ಆಗಿದ್ದಾರೋ ಬೇಡ, ನಿಮ್ಮ ಅಪ್ಪ ಅಲ್ಲೆಲ್ಲೋ ವೆಹಿಕಲ್ ರಿಪೇರಿ ಮಾಡ್ತಾರೋ ಮೀನು ಮಾರಾಟ ಮಾಡ್ತಾರೋ ಬೇಡ, ನಿಮ್ಮ ಅಪ್ಪ ಒಬ್ಬ ಡ್ರೈವರ ಅಥವಾ ಗಾಡಿಯಲ್ಲಿ ಕೆಲಸ ಮಾಡ್ತಾರೋ ಇದರ ಬಗ್ಗೆ ಯೋಚನೆ ಬೇಡ. ಆದ್ರೆ ನಿಮ್ಮ ಅಪ್ಪ ನಿಮಗಾಗಿ ಮಾಡಿದ ತ್ಯಾಗ, ನಿಮ್ಮ ಅಮ್ಮ ನಿಮಗಾಗಿ ಮಾಡಿದ ತ್ಯಾಗ, ಇದು ನಮಗೆ ಹೇಗೆ ತಲೆಯಲ್ಲಿರಬೇಕು, ಹಾಗೆ ಈ ದೇಶದ ಬಗೆಗೆ ನಮಗೆ ಆಗಾಮ ಇರಬೇಕು. ಅದರಿಂದ ಆಚೆಗೆ ಸ್ವಚ್ಛ ಭಾರತ ಅಂತ ಈ ದೇಶಕ್ಕೆ ಪ್ರಧಾನಿ ಪಾಠ ಮಾಡಬೇಕಾದ ಕಾಲಕ್ಕೆ ಬಂದು ನಿತ್ಯವು ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ. ಹುಡುಗಾಟಕ್ಕೆ ತಿರುಗಾಟ ಮಾಡ್ತೀರಿ, ಪ್ರವಾಸ ಹೋಗ್ತೀರಿ, ಸಂಭ್ರಮ ಸಡಗರ ಸರಿ. ಆದ್ರೆ ಕನಿಷ್ಠ ನೀವು ಕಾಲೇಜಿಗೆ ಬಂದಾಗ ಚಾಕ್ಲೇಟ್ ತಿಂದ್ರೆ ಆ ಚಾಕ್ಲೇಟ್ನ ಕಸವನ್ನು ಬ್ಯಾಗಲ್ಲೇ ಇಟ್ಟುಕೊಂಡು ಅದಕ್ಕೆ ವಿಲೇವಾರಿಯನ್ನು ನಿಮ್ಮ ಮನೆಯ ಅಂಗಳದಲ್ಲಿ ನೀವು ಮಾಡಿದ್ರೆ ಕಸ ಹೆಕ್ಕಲಿಕ್ಕೆ ಇನ್ನೊಬ್ರು ಯಾಕೆ ಪಾಠ ಮಾಡಬೇಕು ಮಕ್ಕಳೇ? ಹಾಗಾಗಿ ನಮ್ಮಿಂದ ಏನಾಗಬಹುದು ದೇಶಕ್ಕೆ ಅದನ್ನು ಮಾಡುವ ಪ್ರಯತ್ನವನ್ನು ಮಾಡಿ. ಈ ಪ್ರಪಂಚ ನಿಮ್ಗೆ ಅನಿಸಬಹುದು, ನನ್ನ ಚೀಲದಲ್ಲಿ ಸಿಕ್ಕಿದ ಕಸ ನಾನು ಮನೆಗೆ ತಗೊಂಡು ಹೋಗಿ ದೇಶ ಉದ್ಧಾರ ಆಗ್ತದ ಅಂತ ನಿಮ್ಗೆ ಅನಿಸಬಹುದು. ಖಂಡಿತ ಸಾಧ್ಯ ಆಗ್ತದೆ. ಯಾಕೆ ಅಂತಂದ್ರೆ ನೆನಪಿಟ್ಟುಕೊಳ್ಳಿ, ಸುದೀರ್ಘವಾದಂತಹ ಪ್ರಯಾಣ ಆರಂಭ ಆಗುವುದು ಮೊದಲ ಒಂದು ಹೆಜ್ಜೆಯಿಂದ. 1 ಕೋಟಿ ರೂಪಾಯಿ ಆಗಬೇಕಿದ್ರೆ ಮೊದಲು ಅವನಲ್ಲಿ 1 ಪೈಸೆ ಆಗಬೇಕು. ಆಗ ನಾನು ತೋರಿಸ್ತಾ ಇದ್ದ ವಿಡಿಯೋ, ಡಾಕ್ಟರ್ ಜಿ ರಾಮಕೃಷ್ಣಾಚಾರ್ಯ ಅವರ ವಿಡಿಯೋ. ಬಾಲ್ಯದಲ್ಲಿ ದುಡ್ಡಿಲ್ಲದೆ ಯಾರನ್ನೋ ಸೈಕಲ್ ಅನ್ನು ತಳ್ಳಿದ್ದಕ್ಕೆ ಕೊಟ್ಟ 1 ಪೈಸೆಯನ್ನು ಪಡ್ಕೊಂಡ ಹುಡುಗನೇ ಇವತ್ತು ತನ್ನ ಸಂಸ್ಥೆಯಲ್ಲಿ ವಾರ್ಷಿಕವಾಗಿ 1,500 ಕೋಟಿ ಉದ್ಯಮವನ್ನು ಮಾಡುತ್ತಾ ಇರುವಂತದ್ದು. ಹಾಗಾದ್ರೆ ಆತ್ಮ ಬದಲಾವಣೆ ಎಲ್ಲಿಂದ ಆಗಬೇಕು? ನಮ್ಮಿಂದ. ಹಾಗಾಗಿ ಆ ಕಾರಣಕ್ಕೆ ನೀವು ಜಾಗೃತರಾಗಿ. ಮತ್ತೆ ನಮ್ಮ ಮಕ್ಕಳಿಗೆ ಅನೇಕರಿಗೆ ಇರ್ತದೆ, ನಾನು ಸಫರ ಇದ್ದೇನೆ, ನಾನು ತೋರ ಇದ್ದೇನೆ. ಇನ್ನು ಕೆಲವು ಸರಿ ಹೇಳಿದ್ದು ಕೇಳದಿದ್ಮೇಲೆ ಅವರಿಗೆ ಅನ್ನಿಸ್ತದೆ, ನಾವು ಹೇಳಿರ್ತೇವೆ ಮಾತಾಡಬೇಡಿ ಕೇಳಿ ಅಂತ. ಅವರಿಗೆ ಅನ್ನಿಸ್ತದೆ ನಾನು ಕೇಳಲಿಲ್ಲ ಬಿಟ್ಟು ಹೋಗ್ರಿ ಅಂತ. ವಾಸ್ತವ ಹಾಗಲ್ಲ. ಈ ಸಮಾಜದಲ್ಲಿ ಯಾರು ವ್ಯರ್ಥ ಇಲ್ಲ, ನಿಮಗೆ ನೆನಪಿದೆ, ಯಾರು ವ್ಯರ್ಥ ಅಲ್ಲ ಈ ಸಮಾಜದಲ್ಲಿ. ಯಾಕಂದ್ರೆ ಇಷ್ಟು ಜನ ನೀವು ಸೇರಿದ್ದೀರಿ, ಒಬ್ಬೊಬ್ಬರಿಗೆ ಒಂದೊಂದು ಸಾಮರ್ಥ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಟ್ಯೂಬ್ಲೈಟ್ ಕಾಣುತ್ತಲ್ಲ ಸುತ್ತ, ಇಲ್ಲಿ ಹ್ಯಾಲಜನ್ ಹಾಕಿದ್ದಾರೆ, ಅಲ್ಲಿ ಟ್ಯೂಬ್ಲೈಟ್ ಇದೆ, ಇಲ್ಲಿ ಫ್ಯಾನ್ ತಿರುಗ್ತಾ ಉಂಟು. ಸರಿ, ಎಲ್ಲರೂ ಕರೆಂಟೇ, ಎಲ್ಲರೂ ಮನುಷ್ಯರೇ. ಆದ್ರೆ ಎಲ್ಲರೂ ಟ್ಯೂಬ್ಲೈಟ್ ಆಗ್ತಾರೆ ಅಂತ ಹೇಳಿದ್ರೆ ಸೆಕೆ ಆಗುವ ಗಾಡಿ ಬರುವುದಿಲ್ಲ. ಇಲ್ಲ ಎಲ್ಲರೂ ಫ್ಯಾನ್ ಆಗುತ್ತೇನೆ ಅಂತ ಹೇಳಿದ್ರೆ ಈ ವೇದಿಕೆಗೆ ದೊಡ್ಡ ಬೆಳಕು ಬರುವುದಿಲ್ಲ. ಇಲ್ಲ ನಾನು ದೊಡ್ಡ ಬೆಳಕೆ ಆಗಿ ಬಿಡುತ್ತೇನೆ ಅಂದ್ರೆ ಈ ಮೈಕ್ ಮಾತಾಡಿ ನಿಮ್ಗೆ ಕೇಳಿಸೋದಾದ್ರೂ ಹೇಗೆ? ಅಂದ್ರೆ ಮನುಷ್ಯ ಎಲ್ಲರೂ ಮನುಷ್ಯರೇ ಕರೆಂಟ್ನ ಹಾಗೆ. ಆದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ಸಾಮರ್ಥ್ಯ ಇದೆ. ಈ ಸಮಾಜದ ವ್ಯವಸ್ಥೆಗೆ ಒಬ್ಬೊಬ್ಬರು ಒಂದೊಂದು ದಾರಿಯಲ್ಲಿ ಕಾಣಿಸಿಕೊಳ್ಳಬೇಕು. ಹಾಗಾಗಿಯೇ ನಮ್ಗೆ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು, ಲೈಬ್ರರಿ ಬೇಕು, ಲೈಬ್ರರಿ ಕೆಲಸ ಮಾಡೋರು ಬೇಕು. ಎಷ್ಟು ಚಂದದ ಕೃತಜ್ಞತೆ ಮಾತಾಡಿದ್ರಲ್ಲ ಅವರಿಗೆ. ವಿವೇಕ್ ಅವರು ಎಷ್ಟು ಅವ್ರು ಒಳ್ಳೆ ಹೇಳ್ತಿದ್ದಾರೆ, ವಿವೇಕಪೂರ್ಣವಾದ ಮಾತುಗಳನ್ನು ಆಡಿದ್ದಾರೆ. ನನ್ನ ಖುಷಿ ಅನಿಸಿದ್ದು ಯಾಕೆ ಅಂತಂದ್ರೆ ಅವ್ರು ಹೇಳಿದ ಮಾತೇನು ಗೊತ್ತಾ ನಿಮಗೆ? ನನಗೆ ಒಂದು ಸನ್ಮಾನ ಮಾಡಿದ್ದೀರಿ, ನನ್ನ ಜೊತೆಗಿರುವಂತವರಿಗೆಲ್ಲ ಅಂತ ಅವಕಾಶ ಬರಲಿ ಅಂತ ಪ್ರಾರ್ಥಿಸ್ತೇನೆ. ಈ ಪ್ರದೇಶಕ್ಕೆ ನೀವು ಆದರ್ಶಕ್ಕಾಗಿ ಅಮೆರಿಕಾದಲ್ಲಿದ್ದಾರೆ ಅಂತ ಯೋಚನೆ ಮಾಡಬೇಡಿ. ಅವ್ರು ತಿರುಗಿ ಭಾರತದ ಪ್ರಧಾನಿ ಕೂಟದಲ್ಲಿ ಯೋಚನೆ ಮಾಡ್ತಾರೆ. ಹಾಗಾಗಿ ಅಮೆರಿಕದಲ್ಲಿದ್ದಾರೆ, ರಷ್ಯಾದಲ್ಲಿದ್ದಾರೆ, ಚೀನಾದಲ್ಲಿದ್ದಾರೆ, ಪಾಕಿಸ್ತಾನದಲ್ಲಿದ್ದಾರೆ ಹುಡುಕಬೇಡಿ. ನಮ್ಮ ನಿಮ್ಮ ನಡುವೆ ಜೊತೆಗಿರುವ ಮಧ್ಯೆಯಲ್ಲಿ ಜೀವನ ಆದರ್ಶವಿದೆ. ಹಾಗಾಗಿ ಪ್ರತಿಯೊಬ್ಬನನ್ನು ಹುಡುಕಿ. ಸರಿಯಾ? ಈಗ ಹೇಳಿದ್ರು ನಿಮ್ಮ ಮೇಡಮ್ ಬಗ್ಗೆ ಮಾತಾಡಬೇಕಿದ್ರೆ ಅವರಿಗೆ ಜವಾಬ್ದಾರಿಯನ್ನು ತಗೊಂಡಂತವರು ಗಾಯತ್ರಿಯವರು ಈ ಕಾರ್ಯಕ್ರಮಕ್ಕಾಗಿ ತುಂಬಾ ತನ್ನನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ ಅಂತ. ಅಂದ್ರೆ ಅವರು ದುಡಿತಾ ಇರುವುದು ಕೇವಲ ಸಂಬಳಕ್ಕಾಗಿ ಅಲ್ಲ, ತನಗೆ ಬಂದ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅನ್ನೋ ಕಾರಣಕ್ಕೆ. ಹೀಗೆ ನಾವು ಆದರ್ಶಗಳನ್ನು ನೋಡ್ತಾ ಬರಬೇಕಾಗಿದೆ. ಹಾಗಾಗಿ ಈ ಸಮಾಜದಲ್ಲಿ, ಈ ನಾಡಿನಲ್ಲಿ ಅಧಿಕಾರದ ಗದ್ದುಗೆಯನ್ನು ಏರಿದವರಿಗೆ ಎಷ್ಟು ಗೌರವ ಇದೆಯೋ ಅದೇ ಬೆಳಿಗ್ಗೆ ಆದ ಮುನ್ಸಿಪಾಲಿಟಿಯಲ್ಲಿ ಕಸ ಗುಡಿಸುವವರಿಗೂ ಅದೇ ಯೋಗ್ಯತೆ ಇದೆ. ಯಾಕೆ ಅಂದ್ರೆ ಮುನ್ಸಿಪಾಲಿಟಿಯಲ್ಲಿ ಕಸ
ಉಳಿಸುವವರು ಯಾರೂ ಕೂಡ ಇನ್ನೊಬ್ಬರ ಮಂಡೆ ಹೊಡೆದು ದರೋಡೆ ಮಾಡಿ ಸಂಪಾದನೆ ಮಾಡಿದವರಲ್ಲ. ನಮಗಿಂತ ಬೆಳಗ್ಗೆ ಬೇಗ ಎದ್ದು ಬಂದು ಕಸ ಗುಡಿಸಿ ಸ್ವಾಭಿಮಾನವನ್ನು ಬದುಕಿದ್ದಾರೆ. ಅಂತಹ ವ್ಯಕ್ತಿಗಳ ಬದುಕಿನ ಆದರ್ಶ ನಮ್ಮ ಕಣ್ಣು ಕಾಣಿಸಿಕೊಳ್ಳಬೇಕು. ಹಾಗಾಗಿ ವಿದ್ಯಾರ್ಥಿ ಸಮುದಾಯಕ್ಕೆ ನಾನು ಹೇಳುವುದಿಷ್ಟೇ, ನಾವು ಸೋತೆವು ಅಂತ ಮಾಡಬೇಡಿ. ಖಂಡಿತ ಬದುಕು ಒಳ್ಳೆದಿದೆ. ನಿಮಗೆ ದೇವರು ಯಾವ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ಆ ಸಾಮರ್ಥ್ಯದಲ್ಲಿ ಮುಂದುವರಿ. ಮತ್ತೆ ಒಂದು ವ್ಯವಸ್ಥೆಯೊಳಗೆ ಶಿಸ್ತುಬದ್ಧತೆಯನ್ನು ಕಾಯ್ದುಕೊಳ್ಳಬೇಕು ಮಕ್ಕಳು. ಯಾಕೆಂದ್ರೆ ಒಂದು ಸಭೆಯಲ್ಲಿ, ಒಂದು ಸಮಾರಂಭದಲ್ಲಿ ಒಬ್ಬ ಹೇಗೆ ಬಂದು ಕೂತ್ಕೊಳ್ತಾನೆ, ಹೇಗೆ ನಿಂತ್ಕೊಂಡು ನೋಡುತ್ತಾನೆ, ಅವನು ನೋಡುವಂತಹ ನೋಟ, ಆಡುವ ಮಾತು, ನಿಂತ ಭಂಗಿ ಎಲ್ಲವನ್ನೂ ಕೂಡ ಅವರ ವ್ಯಕ್ತಿತ್ವವನ್ನು ಹೇಳುತ್ತದಂತೆ. ಬಹುಶಃ ಇದೆಲ್ಲ ಇಂಟರ್ವ್ಯೂ ಹೋಗುವಾಗ ಗೊತ್ತಾಗುವಂತಿರುವುದಲ್ಲ. ಆದ್ರಿಂದ ಸಣ್ಣ ಮಕ್ಕಳಾಗಿ ಊರು ಕಚ್ಚೋದು, ಮಂಡೆ ಕಿರಿಯುವುದು, ಬಲಕಿರಿಯುವುದು ಇದೆಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದ್ದಲ್ಲ. ನಾವು ಸ್ವಂತ ಧೈರ್ಯದ ಆತ್ಮವಿಶ್ವಾಸದಿಂದ ಬದುಕಬೇಕು. ಇನ್ನು ನಾನು ಕಟ್ಟ ಕಡೆಯ ಒಂದು ಸಂದೇಶವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಒಬ್ಬ PUC ಹುಡುಗನ ಕಥೆ ಇದು. ಬಹುಶಃ ನಿಮ್ಗೆ ಇಲ್ಲಿರುವ ಅರ್ಥನ ಅಲ್ಲಿ ಮೇಲೆ ನೀವು ಹೊಡ್ಕೊಳ್ಬೇಡಿ, ಹೆದರಿಕೆ ಆಗ್ತದೆ ನನಗೆ. ನೀವೆಲ್ಲ ಹೊಡ್ಕೊಂಡು ಜಂಪ್ ಮಾಡಿದ್ರೆ ಮೇಲೆ ಹೀರೋಗಳಲ್ಲಿ ಮೇಲೆ ಇದ್ದವರು. ಒಂದು ನಿಮಿಷ ಹೇಳಿ, ಒಂದು PUC ಹುಡುಗನ ಕಥೆ ಹೇಳ್ತೇನೆ. ನಿಮಗೆ ಪ್ರಯೋಜನಕ್ಕೆ ಬಂದ್ರೆ ಅಳವಡಿಸಿಕೊಳ್ಳಿ, ಇಲ್ಲ ಅಂದ್ರೆ ಬಿಡಿ, ತೊಂದರೆ ಇಲ್ಲ. ಆದ್ರೆ ಒಂದು ಗೊತ್ತಿರಲಿ, PUC ಹುಡುಗನ ಕಥೆ ಯಾಕೆ ಹೇಳಬೇಕು ಅಂತಂದ್ರೆ, ಅವ್ರು ಕಾಲೇಜ್ ಹೊರಟಿದ್ದ, ರಸ್ತೆಗಳಿಂದ ಹುಡುಗರು ಬೈಕಲ್ಲಿ ಕರ್ಕೊಂಡು ಹೊರಟೆ. ಕೈ ಟ್ರೈನ್ ಅಂತ ಬೈಕಲ್ಲಿ ನಿಲ್ಲಿಸಿದೆ. ನಮಗೆ ಆವಾಗ ಬೈಕಲ್ಲಿ ಕರ್ಕೊಂಡು ಹೋಗುದು ಬಿಡಿ, ಬೈಕಲ್ಲಿ ಹೋಗಿ ಟಾಟಾ ಮಾಡಿದ್ರೆ ಖುಷಿ ಆಗ್ತಿತ್ತು. ಅವನ ಕರ್ಕೊಂಡು ಹೋದಾಗ ಕೇಳಿದ ಸರ್ ನಿಮ್ಮ ಹೆಸರೇನು ಅಂತ ಹೆಸರು ಹೇಳಿದೆ. ಆಗ ಹೇಳ್ತಾರೆ, ಸರ್ ನಮ್ಮ ಶಾಲೆ ಪೇರೆಂಟ್ ಮೀಟಿಂಗ್ ಬಂದಿದಿರುತ್ತೆ, ಅಮ್ಮ ಹೇಳ್ತಿದ್ರು ಅಂತ ಮಾತಾಡಿಸ್ಲ. ಎಲ್ಲ ಆದ್ಮೇಲೆ ಇಲ್ಲಿ ಆಗ್ತಿದ್ದೀಯೋ ಅಂದ್ರೆ, ಸರ್ ಮನೆಗೆ 3 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು ಸರ್ ನಾನು, ಆಮೇಲೆ ಬಸ್ಸಲ್ಲಿ ಬರುದು ಅಂತಂದ. ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅಂದ್ರೆ, ಅಪ್ಪ ಹೋಟೆಲ್ ಕೆಲಸ ಮಾಡ್ತಾ ಇದ್ರು, ಅವ್ರಿಗೆ ಕೆಲಸ ಎಲ್ಲ ಮನೆಯಲ್ಲಿದ್ದಾರೆ. ಅಮ್ಮ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅಂತಂದ. ಎಲ್ಲ ಮಾತಾಡಿದ್ಮೇಲೆ ಹುಡುಗನ ನೋಡಿ ಪಾಪ ಅನ್ನಿಸ್ತು. ಆವಾಗ ಹೆಚ್ಚು ದುಡ್ಡಿರ್ಲಿಲ್ಲ, ಒಂದು 400 ರೂಪಾಯಿ ಮುದ್ದೆ ಮಾಡಿ ಅವ್ನು ಕೈ ಕೊಟ್ರೆ, ಸರ್ ಬೇಡ ಬೇಡ ಅಂತಂದ. ಒತ್ತಾಯ ಮಾಡಿ ಕೊಟ್ಟು ಬಂದೆ. ತಮಾಷೆ ಗೊತ್ತಾ, ಹೇಳಿದ ತಕ್ಷಣ ಸರ್ ನಿಮ್ ಫೋನ್ ನಂಬರ್ ಹೇಳಿಲ್ಲ. ಫೋನ್ ನಂಬರ್ ಹೇಳಿದೆ. ಆಮೇಲೆ ಒಂದು ದಿವಸ ಫೋನ್ ಮಾಡಿ ಮಾತಾಡಿದ. ಸ್ವಲ್ಪ ದಿವಸ ಬಿಟ್ಟು ಫೋನ್ ಮಾಡಿ ಹೇಳ್ತಾರೆ, ಸರ್ ನನಗೆ 2,000 ಕೊಡ್ತೀರಾ? ಯಾಕೆ ಅಂದೆ. ಇಲ್ಲ ಸರ್ ನನ್ಗೆ ನಡ್ಕೊಂಡು ಬರೋ ಕಷ್ಟ ಆಗ್ತದೆ, ನಾನು ಸೆಕೆಂಡ್ ಹ್ಯಾಂಡ್ ಸೈಕಲ್ ತಗೊಳ್ಬೇಕು ಅಂತಂದ. ಆಯ್ತು ನೋಡೋಣ ಅಂತಂದೆ. ಸ್ವಲ್ಪ ದಿವಸ ದುಡ್ಡು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಒಂದು ಸ್ಕ್ಯಾನರ್ ಕಳಿಸಿದ. ಸರ್ ಇದು ಸೈಕಲ್ ಸ್ಕ್ಯಾನರ್, ನೀವು ದುಡ್ಡು ಹಾಕಿ ಸರ್ ಅಂತ. ನೋಡೋಣ ಅಂತಂದೆ. ಸ್ವಲ್ಪ ದಿವಸ ಬಿಟ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ಫೋಟೋ ಕಳಿಸ್ತಾನೆ. ಸರ್ ಈ ಸೈಕಲ್ ಅಂತ ತಗೊಳ್ತಾ ಇರೋದು ನೀವು ಕೊಡ್ತೀರಾ ಅಂತ. ಇದೆಲ್ಲ ಕೇಳಿದಾಗ ನನ್ನ ಸ್ನೇಹಿತರು ಒಬ್ರು ಪುನಾದಲ್ಲಿದ್ದಾರೆ, ಸಂತೋಷ್ ಶೆಟ್ಟಿ ಅಂತ. ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಅಣ್ಣ ಹೀಗೀಗ ಆಗಿದೆ, ಏನ್ ಮಾಡೋದು ಅಂತ. ಅವ್ರು ಹೇಳಿದ್ರು, ನಾನು ಊರಿಗೆ ಬರ್ತೇನೆ ಅಂತ. ಊರಿಗೆ ಬಂದಾಗ ಹುಡುಗರು ಕರೀತಾರೆ. ಅವ್ರು ಕರೆದು 15,000 ರೂಪಾಯಿಯ ಸೈಕಲ್ ತೆಕ್ಕೊಡ್ತಾರೆ ಅವನಿಗೆ. ತೆಗೆದು ಉಟ್ಟಿಯಲ್ಲಿ ಕೇಳಿದಂತೆ, ಮಗ ಊಟ ಮಾಡಿ ಹೋಗ್ತೀಯಾ ಅಂತ. ಆಯ್ತು ಸರ್ ನಾನು ಊಟ ಮಾಡ್ತೇನೆ, ಕೃಷ್ಣ ಮಠಕ್ಕೆ ಹೋಗ್ತೇನೆ ಅಂತ ಹೊರಟ. ಯಾಕೆ ಗೊತ್ತಾ, ಹೋಟೆಲ್ ಊಟ ಮಾಡ್ಲಿಕ್ಕೆ ಆ ಹುಡುಗ ಗೆದ್ದು ಹುಟ್ಟಿಲ್ಲ. ಕೃಷ್ಣ ಮಠದಲ್ಲಿ ಧರ್ಮಕೂಟ ಸಿಗ್ತದೆ, ನಾನು ಅಲ್ಲಿ ಊಟ ಮಾಡಿ ಮನೆಗೆ ಹೋಗ್ತೇನೆ ಅಂತ ಹುಡುಗನ ಕರೆದು ವುಡ್ಲ್ಯಾಂಡ್ಸ್ ಹೋಟೆಲ್ ಊಟ ಮಾಡಿಸಿ ಅವನಿಗೆ ಸ್ವೀಟ್ ಬಾಕ್ಸ್ ಕೊಟ್ಟು ಸಂತೋಷ್ ಶೆಟ್ಟಿ ಅವ್ರು ಹೇಳ್ತಾರೆ, ಮಗ ಇದನ್ನು ತಗೊಂಡು ಅಮ್ಮನಿಗೆ ಕೊಡು, ಅಮ್ಮನಿಗೆ ಖುಷಿ ಆಗ್ತದೆ, ತಾಗತ್ತೆ ಹೋಗು ಅಂತ ಕಳಿಸಿದ್ರು. ಮನೆಗೆ ಹೋಗಿ ಅವ್ರು ಅಮ್ಮನಿಗೆ ಕೊಡ್ತಾರೆ. ಅವ್ರು ಫೋನ್ ಮಾಡಿ ನನಗೆ ಧನ್ಯವಾದ ಹೇಳಿದ್ರು. ಆಮೇಲೆ ಕಥೆ ಹೇಳಿದ್ರು. ಮತ್ತೊಂದು ದಿವಸ ಏನಾಯ್ತು ಗೊತ್ತಾ, ಇವತ್ತು ಒಂದು ದಿವಸ ತುಂಬಾ ಬೇಜಾರಾಗ್ತದೆ ನನಗೆ. ಯಾಕೆಂದ್ರೆ ಅಂತಹ ಮಕ್ಕಳನ್ನ ಪಡೆಯುವುದಕ್ಕೆ ಅಪ್ಪ ಅಮ್ಮನಿಗೆ ಭಾಗ್ಯ ಬೇಕು. ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು, ಅಂತ ವಿದ್ಯಾರ್ಥಿಗಳ ಜೊತೆ ಸ್ನೇಹ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಭಾಗ್ಯ ಬೇಕು. ಮುಂದೇನಾಯ್ತು ಗೊತ್ತಾ, ಒಂದ್ ದಿವಸ ಏಪ್ರಿಲ್ ಮೇರೆಗೆ ಫೋನ್ ಮಾಡಿ ವಾಟ್ಸಪ್ಗೆ ಪೋಸ್ಟರ್ ಹಾಕ್ತಾನೋದು, ಸರ್ ನನಗೆ ಕಾಲೇಜ್ ರಜೆ ಇದೆ, ಏನಾದ್ರೂ ಬಿಸ್ನೆಸ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ, ಕಲ್ಲಂಗಡಿಯನ್ನು ವ್ಯಾಪಾರ ಮಾಡ್ತೇನೆ ಸರ್, ಕೆಜಿಗೆ 30 ರೂಪಾಯಿ, ಯಾರಾದ್ರೂ ಇದ್ರೆ ಹೇಳಿ ನಿಮ್ಗೆ ಫ್ರೀ ಕೊಡ್ತೇನೆ ಅಂತ ಹುಡುಗ ಕಲ್ಲಂಗಡಿ ವ್ಯಾಪಾರ ಮಾಡಿದ. ಮತ್ತೊಂದು ದಿವಸ ಅವರ ಕಾಲೇಜ್ ಮಾತಾಡ್ಲಿಕ್ಕೆ ಹೋದಾಗ ಪ್ರಿನ್ಸಿಪಾಲ್ ಹತ್ರ ಹೇಳಿದೆ, ಸರ್ ನಿಮ್ಮ ಕಾಲೇಜ್ ಹುಡುಗ ಹೇಗಿದ್ದಾನೆ ಅಂತ. ಅವ್ರೇನಾದ್ರು ಗೊತ್ತಾ, ಹೌದು ಸರ್ ಒಂದ್ಸಲ ಔಷಧಕ್ಕೆ ಅಂತ 1,600 ರೂಪಾಯಿ ಬಂದಿದ್ದಂತೆ, ಬಂದ ನನ್ನ ಹತ್ರ ಕೇಳಿದ, ಸರ್ ದುಡ್ಡು ಕಳೆದೋಗಿದೆ, ನನಗೆ 1,600 ರೂಪಾಯಿ ದುಡ್ಡು ಕೊಡಿ ಅಂತ ಕೇಳಿದ. ಕೊಟ್ಟೆ ನಾನು. ವಾಪಸ್ ಯಾವ್ದು ಕೊಡ್ತೀಯಾ ಅಂತ ಕೇಳಿಲ್ಲ. ಆದ್ರೆ 6 ತಿಂಗಳ ನಂತರ 1,600 ರೂಪಾಯಿ ವಾಪಸ್ ಕೊಟ್ಟ ಹುಡುಗ ಬಂದು. ಇವತ್ತು ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ಬ್ರಹ್ಮಾವರದಲ್ಲಿ ಹಲಸು ಮೇಳ ನಡೀತಾ ಇದೆ, ಅಕ್ಕಪಕ್ಕದ ಮನೆಯವರ ಮರದ ಹಲಸಿನ ಹಣ್ಣು ತಗೊಂಡು ಬಂದು ಹಲಸಿನ ಹಣ್ಣು ವ್ಯಾಪಾರ ಮಾಡುತ್ತಾ ಬ್ರಹ್ಮಾವರದ ಕಾಲೇಜಿನ ಗ್ರೌಂಡಲ್ಲಿದ್ದ ಹುಡುಗ. ಚಾನೆಲ್ ಅವರು ಹೋಗಿ ಕೇಳಿದ್ರು, ಏನಪ್ಪಾ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಇಲ್ಲಿ ಹಲಸಿನ ವ್ಯಾಪಾರ ಮಾಡ್ತೀಯ ಯಾಕೆ ಅಂತ. ಹೇಳ್ತಾರೆ, ಸರ್ ನಮ್ಮ ಅಪ್ಪ ಅಮ್ಮ ಕಷ್ಟದಲ್ಲಿದ್ದಾರೆ, ನನಗೊಬ್ಬಕ್ಕೆ ತಂಗಿ ಇದ್ದಾಳೆ, ಅವಳು ಓದಬೇಕು ನಾನು ಓದಬೇಕು ಅನ್ನೋ ದುಡ್ಡಿಲ್ಲ, ಅದಕ್ಕೋಸ್ಕರ ಈ ಕೆಲಸ ಮಾಡ್ತಿದ್ದೇನೆ ಅಂತ ಹುಡುಗ. ಇಷ್ಟೆಲ್ಲ ಆಯ್ತಲ್ಲ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಫೋನ್ ಮಾಡಿದ ಪುನಃ. ನಾನು ಆವತ್ತು ಮಾತ್ರ ನಿಜಕ್ಕೂ ಅತ್ತಿದ್ದೆ. ಯಾಕೆ ಅಂದ್ರೆ ಫೋನ್ ಮಾಡಿದವ್ರು ಕೇಳಿದ, ಸರ್ ನೀವು ಫ್ರೀ ಇದ್ದೀರಾ ಅಂತ. ಯಾಕೋ ಅಂದೆ, ಧರ್ಮಸ್ಥಳಕ್ಕೆ ಹೋಗೋಣ.
ಯಾಕೆ ನನ್ನ ಹೆಗಡೆ ಅವ್ರ ಜೊತೆ ಫೋಟೋ ತೆಗಿಬೇಕು ಸರ್. ಆಯ್ತು ಹೋಗ್ಬಾರ್ದು ಹೇಳ್ತೇನೆ ಬಾ. ಮುಂದುವರೆದು ಹೇಳಿದ, ಸರ್ ನಾವಿದು ಚಿನ್ನ ತಗೊಳ್ಬೇಕು ಅಂತಿದ್ದೇವೆ ಅಂತ. ಹೌದಾ, ಚಿನ್ನ ತಗೊಳ್ತೀವಿ, ತುಂಬಾ ದುಡ್ಡು ಮಾಡಿದೀನು ಅಂತ ತಮಾಷೆಗೆ. ಸರ್ ಹಾಗಲ್ಲ, ನೀವು ಗೊತ್ತಿರಲಿ ಹೆಣ್ಮಕ್ಳಿಗೆ ಇಲ್ಲಿ ಏನ್ ಮಾಡ್ತಾರೆ ಗೊತ್ತಿಲ್ಲ, ಆದ್ರೆ ನಮ್ಮ ಕಡೆ ಹೆಣ್ಮಕ್ಳು ವಯಸ್ಸಿಗೆ ಬಂದಾಗ ಮೆಚ್ಚುರಾದಾಗ ಅವರನ್ನು ಮಂಗಲ ಸ್ನಾನ ಅಂತೆಲ್ಲ ಅರಶನಲ್ಲಿ ಸ್ನಾನ ಎಲ್ಲ ಮಾಡಿಸಿ ದೇವರ ಮುಂಭಾಗದಲ್ಲಿ ಕೂರಿಸಿ ಹೊಸ ಬಟ್ಟೆ ಬಂಗಾರ ಹೂವೆಲ್ಲ ಕೊಟ್ಟು ಅವಳಿಗೆ ಸೀರೆ ಉಡಿಸಿ ಮಗಳು ನನ್ನಂತೆ ದೊಡ್ಡವಳಾಗಲು ಅಂತ ಅಮ್ಮ ಸಂಭ್ರಮಿಸುವಂತ ಕ್ರಮ ಇದೆ. ಅವಳಿಗೆ ಆರತಿ ಎಲ್ಲ ಮಾಡ್ತಾರೆ ಆ ದಿವಸ. ಈ ಹುಡುಗ ಹೇಳ್ತಾರೆ, ಸರ್ ಕಳೆದ ವರ್ಷ ನನ್ನ ತಂಗಿ ದೊಡ್ಡವಳಾದ್ರು ಸರ್, ಆವತ್ತು ಅವಳಿಗೆ ಕೊಡ್ಲಿಕ್ಕೆ ಸೀರೆ ತಗೊಳ್ಳಿಕ್ಕೆ ಬಂಗಾರ ತಗೊಳ್ಳಿಕ್ಕೆ ನನ್ನ ದುಡ್ಡಿರ್ಲಿಲ್ಲ. ಇವತ್ತು ನಾನೇನೋ ಬಿಸ್ನೆಸ್ ಮಾಡೋದಲ್ಲ, ನಮ್ಮ ಅಪ್ಪ ಅಮ್ಮ ನಾವು ಕೆಲಸ ಮಾಡ್ತಿದಾರಲ್ಲ, ಇವತ್ತು ಸ್ವಲ್ಪ ದುಡ್ಡಿದೆ, ಅದಕ್ಕೋಸ್ಕರ ತಂಗಿ ಒಂದು ಸೀರೆ ಮತ್ತೆ ಒಂದು ಮೂರ್ತಿ ತಗೊಳ್ಬೇಕು ಅಂತ ಹೊಂದಿದ್ದೇವೆ. ನಾನು ಯಾಕೆ ಈ ಮಾತು ನಿಮ್ಮ ಮುಂದೆ ಹೇಳ್ತೇನೆ ಅಂದ್ರೆ ಮಕ್ಕಳೇ, ಅನೇಕ ಮಂದಿಯ ಮನೆಯ ಮಕ್ಕಳು ಸುಖದ ಸುಪ್ಪತ್ತಿಗೆ ಇಲ್ಲಿಲ್ಲ. ಅಪ್ಪ ಅಮ್ಮ ಕಷ್ಟಪಟ್ಟು ನಿಮ್ಮನ್ನು ಸಾಕಿ ಸಲಹಿ ನಿಮಗೆ ಬದುಕು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ರಜಾ ದಿನಗಳನ್ನು ದಯವಿಟ್ಟು ವ್ಯರ್ಥ ಮಾಡಬೇಡಿ. ಹೋಗಿ ಹೋಟೆಲ್ ಕೆಲಸ ಮಾಡಿ, ಮಾಲ್ಗಳಲ್ಲಿ ಕೆಲಸ ಮಾಡಿ, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿ, ಯಾವ ಅವಮಾನವೂ ಇಲ್ಲ. ಇನ್ನೊಬ್ಬರದ್ದು ಕದಿಬಾರದು, ಇನ್ನೊಬ್ಬರಿಗೆ ಮೋಸ ಮಾಡಬಾರದು. ಬಿಟ್ರೆ ಸ್ವಾಭಿಮಾನದ ಯಾವ ಸಂಪಾದನೆಯನ್ನಾದ್ರೂ ಮಾಡಬಹುದು. ಯಾಕೆ ಗೊತ್ತಾ, ನಿನ್ನೆ ಸಾಯಂಕಾಲ ಇವತ್ತು ಭಾರತದ ದೇವಸ್ಥಾನದಲ್ಲಿ ದೀಪೋತ್ಸವ ಅನ್ನೋ ಕಾರಣಕ್ಕೆ ದೇವರಿಗೆ ಬಳೆ ಬೇಕಿತ್ತು ಅಂತ ಹುಡುಕೊಂಡಂತೆ ಬರಬೇಕಾದ್ರೆ ಎಲ್ಲ ಅಂಗಡಿ ಕ್ಲೋಸ್ ಆಗಿತ್ತು. ತೆಕ್ಕಟ್ಟೆ ಅಂತ ಒಂದು ಅಂಗಡಿ ಓಪನ್ ಆಗಿತ್ತು, ಗಂಟೆ 7 ಆಗಿದೆ. ಅಲ್ಲಿ ಹೋದ್ರೆ ಪುಟ್ಟ ಹುಡುಗಿ ಅಂಗಡಿಯಲ್ಲಿದ್ದಾಳೆ, ಬಳೆ ಕೊಂಡು ನನ್ನ ಕೇಳಿದ ಮಗ ಕತ್ತಲಾಯ್ತಲ್ಲ ರಜೆ ಇಲ್ವಾ ಅಂತ. ಸರಿ, ಇವತ್ತು ನಮ್ಮಲ್ಲಿ ರಜೆ ಇಲ್ಲ, ನಿಮ್ಮ ಮನೆಗೆ ಹೋಗ್ತೇನೆ. ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತೀವಿ? 8 ಗಂಟೆಗೆ. ನೀನು ಒಬ್ಬಳೇ ಇದೆಯಲ್ಲಮ್ಮ, ಬೇರೆ ಯಾರು ಇಲ್ವಾ? ಇಲ್ಲ ಸರ್, ಹೊರಗೆ ಹೋಗಿದ್ದಾರೆ, ಬರ್ತಾರೆ. ನಿನ್ ಮನೆಗೆ ಹೋಗ್ತೀಯಾ? ಇಲ್ಲ ಸರ್, ರಿಕ್ಷಾ ಮಾಡಿ ಕಳಿಸ್ತಾರೆ. ನೀವು ಯೋಚನೆ ಮಾಡಿ, ಇನ್ನೇನು 16-17 ವಯಸ್ಸಿರುವುದು ಆ ಹೆಣ್ಮಗಳಿಗೆ ರಾತ್ರಿ ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ಬಂದು ರಾತ್ರಿ 8 ಗಂಟೆವರೆಗೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡಿ ನನ್ನನ್ನು ಯಾರು ಮನೆಗೆ ಬಿಡುತ್ತಾರೆ ಅನ್ನೋ ಭರವಸೆಯಲ್ಲಿ ಆ ಹೆಣ್ಮಗಳಿಗೆ ಕೆಲಸ ಮಾಡ್ತಾರಲ್ಲ. ಯಾಕೆ? ಬದುಕಿನಲ್ಲಿ ಕಷ್ಟ ಇದೆ ಅನ್ನೋ ಕಾರಣಕ್ಕೆ. ಹಾಗಾಗಿ ನನ್ನ ವಿದ್ಯಾರ್ಥಿ ಸಂದೋಹವನ್ನು ನಾನು ವಿನಂತಿ ಮಾಡಿಕೊಳ್ಳುವುದು ಇಷ್ಟೇ, ಬದುಕಿನಲ್ಲಿ ಎಷ್ಟಾದರೂ ಕಷ್ಟ ಬರಲಿ, ಧೈರ್ಯ ಹೊಂದಬೇಡಿ. ಪರೀಕ್ಷೆಯಲ್ಲಿ ಮಾರ್ಕ್ ಕಡಿಮೆ ಬಂತು, ಮನೆಯಲ್ಲಿ ದುಡ್ಡಿಲ್ಲ, ಇನ್ಯಾರೋ ಅವಮಾನ ಮಾಡಿದ್ರು, ನಮ್ಮಿಂದೇನೋ ತಪ್ಪಾಯಿತು ಅಂತ ರೈಲ್ವೆ ಹಳಿಯಲ್ಲುಂಟು, ಬಾವಿಯಲ್ಲುಂಟು, ಕೆರೆಯಲ್ಲುಂಟು, ಹಗ್ಗಯಲ್ಲುಂಟು ಅಂತೆಲ್ಲ ಹುಡುಕ್ಬೇಡಿ. ಬೇಡ ಬಿಡಿ. ಗೊತ್ತಿದ್ದು ತಪ್ಪು ಮಾಡಬೇಡಿ. ಗೊತ್ತಿಲ್ಲದೆ ನಿಮ್ಮಿಂದ ಆದ ಪ್ರಮಾದಕ್ಕೆ ನಿಮಗೆ ಪಶ್ಚಾತ್ತಾಪ ಇರಲಿ. ಅಂತಹ ತಪ್ಪು ಹೆಜ್ಜೆಗಳನ್ನು ದಯವಿಟ್ಟು ಮುಂದೆ ಇಡಬೇಡಿ. ಅದು ಬಿಟ್ರೆ ಆತ್ಮವಿಶ್ವಾಸವನ್ನ ಕಳ್ಕೊಳ್ಬೇಕು. ಬದುಕಿನ ಸಾಧನೆಗೆ 1000 ಪುಸ್ತಕಗಳು ತೆರೆದುಕೊಳ್ಳುತ್ತವೆ. ಒಳ್ಳೆಯ ಪುಸ್ತಕಗಳನ್ನು ಓದಿ, ಒಳ್ಳೆಯವರ ಒಡನಾಟ ಮಾಡಿ, ಹಿರಿಯರ ಮಾತುಗಳನ್ನು ಕೇಳಿ. ಒಂದು ವೇಳೆ ನಿಮ್ಮ ಮನೆಯವರಲ್ಲದೆ ಯಾರಾದರೂ ಹಿರಿಯರು ನಿಮಗೆ ಬೈದ್ರೆ ಆ ಬದುಕಿನ ತಲೆ ಸರಿಯಿಲ್ಲ ಅಂತ ಹೇಳಿಬಿಡಿ. ಯಾಕೆ ಗೊತ್ತ ಮಕ್ಕಳು, ಇಲ್ಲೇ ಒಮ್ಮೆ ತಿರುಗಿ ನೋಡಿ, ತಲೆ ಹೋದ್ರೆ ಬೆಳಗಾದ್ರು ಅನೇಕ ಹಿರಿಯರು ಕೊಟ್ಟಿದ್ದಾರೆ. ಅವರ ಜೀವನದ ಅನುಭವ ಎಷ್ಟು. ಅವರಿಗೆ ನಿಮ್ಮನ್ನೆಲ್ಲ ಕಂಡಾಗ ಯಾರೋ ಅಂತ ಅನಿಸೋದಿಲ್ಲ, ನಮ್ಮೂರಿನ ಮಕ್ಕಳು ನಮ್ಮ ಮನೆ ಮಕ್ಕಳು ಅಂತ ಅನ್ನಿಸ್ತದೆ ಅವರಿಗೆ. ಆ ಪ್ರೀತಿಯಿಂದ ನಿಮಗೆ ಬುದ್ಧಿವಾದ ಹೇಳ್ತಾರೆ. ಆ ಕಾರಣಕ್ಕೆ ಹಿರಿಯರನ್ನು ದ್ವೇಷ ಮಾಡಬೇಡಿ, ಸಣ್ಣವರನ್ನ ಗೌರವದಿಂದ ನೋಡಿ, ನಿಮ್ಮ ಸಂಬಂಧಗಳನ್ನು ಯೋಗ್ಯವಾಗಿಗೊಳಿಸಬೇಡಿ. ಮತ್ತೆ ಇವತ್ತು PUC ಓದೋ ಹುಡುಗರಿಗೆ MBBS ಟೆಕ್ಸ್ಟ್ ತಂದು ಕೊಟ್ಟರೆ ಇವತ್ತು ಆಗುದಿಲ್ಲ, ಅದು ಮತ್ತೆ ಓದಬೇಕಲ್ಲ ಮುಂದೆ. ಹಾಗೆ ಇವತ್ತು ವಿದ್ಯಾರ್ಥಿ ಜೀವನದಲ್ಲಿರುವಂತಹ ನಿಮಗೆಲ್ಲ ದಾಂಪತ್ಯ ಬದುಕಿನ ಪಾಠ ಈಗ ಬೇಡ. ಅದನ್ನು ಅನುಭವಿಸುವುದಕ್ಕೆ, ಅದನ್ನು ನಡೆಸುವುದಕ್ಕೆ ಕಾಲ ಬಂದಿದೆ. ಮೊದಲು ನೀವು ಸದೃಢರಾಗಿ, ನೀವು ಜಗತ್ತಿನಲ್ಲಿ ಯಾರನ್ನು ಮೆಚ್ಚಿಸದಿದ್ದರೂ ಚಿಂತೆ ಇಲ್ಲ. ಹೆತ್ತ ತಾಯಿ, ಜನ್ಮ ಕೊಟ್ಟ ತಂದೆ, ವಿದ್ಯೆ ಕಲಿಸಿದ ಗುರು, ಇವರು ಮೆಚ್ಚುವ ಹಾಗೆ ನೀವು ಜೀವನ ಮಾಡಿದ್ರೆ ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬೇರೆ ದೇವರಿಲ್ಲ, ದೇವರು ಬೇಡ. ಮತ್ತೆ ನೀವು ಎಷ್ಟೇ ದೇವಸ್ಥಾನಕ್ಕೆ ಹೋದ್ರು ಇವರೆಲ್ಲ ಬೇಜಾರು ಮಾಡಿಕೊಂಡ್ರೆ ನಿಮ್ಮನ್ನು ಜಗತ್ತಿನಲ್ಲಿ ಯಾರು ಉದ್ಧಾರ ಮಾಡುವುದಿಲ್ಲ. ಹಾಗಾಗಿ ಆತ್ಮವಿಶ್ವಾಸ ಇಟ್ಕೊಳ್ಳಿ, ದೇವರನ್ನು ನಂಬಿ, ಗುರು ಹಿರಿಯರನ್ನು ಗೌರವಿಸಿ, ಶ್ರದ್ಧೆಯಿಂದ ಸಾಗಿ. ಕಟ್ಟ ಕಡೆಗೆ ನಿಮ್ಮ ಬದುಕಿನ ಆಶಯ ಹೇಗಿರಲಿ ಅಂತ ಕೇಳಿದ್ರೆ, ಭಾರತದ ಬಗ್ಗೆ ಹೇಳಬೇಕೆ ಒಬ್ಬ ಭಾವುಕ ಹೇಳಿದ್ರಂತೆ, ನನಗೆ ಇನ್ನೊಂದು ಜನ್ಮ ಅಂತ ಬರುವುದಿದ್ರೆ ನಾನು ಭಾರತದಲ್ಲಿ ಮನುಷ್ಯನಾಗಿ ಹುಟ್ಟಬೇಕು. ಆ ಭಾರತದಲ್ಲಿ ಮನುಷ್ಯನಾಗಿ ಹುಟ್ಟುವ ಭಾಗ್ಯ ನನಗೆ ಇಲ್ಲದಿದ್ರೆ ಪ್ರಾಣಿಯ ಪಕ್ಷಿಯಾಗಿಯೂ ನಾನು ಹುಟ್ಟುತ್ತೇನೆ. ಅಲ್ಲ, ಓಡಾಡುವ ಜೀವವಾಗಿ ಹುಟ್ಟುವ ಭಾಗ್ಯ ನನಗಿಲ್ಲದಿದ್ರೆ ಮನೋಗಿಡವಾಗಿ ನಾನು ಹುಟ್ಟುತ್ತೇನೆ. ಅಲ್ಲ, ಜೀವ ಇರುವ ಯಾವುದಾಗಿ ಹುಟ್ಟುವ ಭಾಗ್ಯವು ನನಗೆ ಇಲ್ಲದೆ ಇದ್ರೆ ಬಂಡೆಗಲ್ಲಾಗಿ ಆದರೂ ನಾನು ಭಾರತದಲ್ಲಿ ಹುಟ್ಟಬೇಕು ಅಂತ ಒಬ್ಬ ಭಾವುಕ ಯೋಚನೆ ಮಾಡುತ್ತಾರಂತೆ. ಯಾಕೆ ಗೊತ್ತ ಮಕ್ಕಳೇ, ಭಾರತದಲ್ಲಿ ಬಂಡೆಯಾದರೆ ಅದು ನಿರರ್ಥಕ ಅಲ್ಲ. ಭಾರತದಲ್ಲಿ ಬಂಡೆಯಾದರೆ ಅದೇ ಬಂಡೆ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ರಾಮನಾಗಿ ನಿಲ್ಲುತ್ತದೆ ಅನ್ನೋದು ನಮಗೆಲ್ಲ ಗೊತ್ತಿರುವ ವಿಷಯ.
ಹಾಗಾಗಿ ಭಾರತದ ಮುಂದಿನ ಕಿರಣಗಳು ಭಾವ ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಶಿವಾಜಿ ಮಹಾರಾಜರು ಎಂತೆಂಥ ಪುಣ್ಯಾತ್ಮರು ನಡೆದಾಡಿದಂತಹ ಭೂಮಿ ಇದು, ಎಂತೆಂಥ ದೇವರು ಅವತರಿಸಿದಂತಹ ಪಾವನ ಭೂಮಿ. ನಮ್ಮ ತುಳುನಾಡಿಗೆ ಪರಶುರಾಮನ ನೆಲ ಅಂತ ಗೌರವ ಇದೆ. ಆದ್ದರಿಂದ ದೇವರು ನಡೆದಾಡಿದ, ಧರ್ಮದೈವಗಳು ನಡೆದಾಡಿದ, ಧರ್ಮಾತ್ಮರು ಸಂಚರಿಸಿದ ಪುಣ್ಯಕ್ಷೇತ್ರ ಧರ್ಮಸ್ಥಳದಂತಹ ಪಾವನ ಕ್ಷೇತ್ರಗಳಿರುವಂತಹ ಭೂಮಿಯಲ್ಲಿ ನಾವು ಹುಟ್ಟಿದ್ದೇವೆ ಅನ್ನುವ ಕಾರಣಕ್ಕೆ ನಮಗೆ ಸಂತೋಷ ಇರಬೇಕು. ಹಾಗಾಗಿ ನಮ್ಮ ಪ್ರಾರ್ಥನೆ ಅದೇ ಇರಲಿ. ಎಷ್ಟೆತ್ತರ ಬೆಳೀರಿ. ನೀವೆಲ್ಲ ನಿಮ್ಮ ಅಲ್ಲಿ ಮಕ್ಕಳಿಗೆ ಇಬ್ಬರಿಗೆ ಹೇಳೋದು, ನಾನು ಬೈದಾಗ ಸಿಟ್ಟು ಬಂದಿರ್ಬೋದಲ್ಲ, ಆದ್ರೆ ಒಂದೇ ಬಿಟ್ಟು ಬಿಡಿ ಮಕ್ಕಳೇ. ಇವತ್ತು ನಮ್ಮ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಅವರಿಗೆ ದೇವರು ಬಾಹ್ಯ ಸೌಂದರ್ಯ ಕೊಟ್ಟಿಲ್ಲದೆ ಇರಬಹುದು, ಆದ್ರೆ ಇಡೀ ಜಗತ್ತಿನಲ್ಲಿ ಭಾರತದ ರಾಷ್ಟ್ರಪತಿ ಯಾರು ಅಂದ್ರೆ ದ್ರೌಪದಿ ಮುರ್ಮು ಅಂತಾರಲ್ಲ. ಪ್ರತಿಯೊಂದು ಇದು ಮುಖ್ಯವಾಗಿ ಗಮನಿಸಬೇಕಾದ್ದೇನು ಅಂದ್ರೆ, ನಮ್ಮ ಜಾತಿಯಲ್ಲಿ, ನಮ್ಮ ಮತ ಧರ್ಮದಲ್ಲಿ ನಾವು ಒಳ್ಳೆದಾಗಿ ಬದುಕಿದ್ರೆ ಇಡೀ ಸಮುದಾಯಕ್ಕೆ ಗೌರವ. ನಮ್ಮ ಜಾತಿಯಲ್ಲಿ, ನಮ್ಮ ಧರ್ಮದಲ್ಲಿ ನಾವೇನಾದ್ರೂ ಬೇಡದ್ದು ಮಾಡಿದ್ರೆ ಇಡೀ ಜಾತಿಯನ್ನು ಸಮಾಜ ಅದೇ ದ್ವೇಷದ ಭಾವದಿಂದ ನೋಡುತ್ತದೆ. ನಿಮ್ಗೆ ಅರ್ಥ ಆಗ್ತದೆ ಅಂತ ತಿಳಿಯುತ್ತೇನೆ ನಾನು. ಹಾಗಾಗಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಅಪ್ಪ ಅಮ್ಮ, ಜಾತಿ, ಮತ, ಧರ್ಮ ಎಲ್ಲದಕ್ಕೂ ಗೌರವ, ರಾಷ್ಟ್ರಕ್ಕೆ ಗೌರವ. ಅದು ಬಿಟ್ಟರೆ ತಪ್ಪು ಮಾಡಿದ್ರೆ. ಹಾಗಾಗಿ ಇಲ್ಲಿರುವ ಹೆಣ್ಮಕ್ಳೆಲ್ಲ ಸುಮ್ಮನೆ ಮದುವೆ ಆಗಿ ಮನೆಗೆ ಹೋಗಿ ಕೆಲಸ ಮಾಡಿದ್ರೆ ಈ ಯೋಚನೆಯಲ್ಲಿ ಇರಬೇಡಿ. ನಿಮ್ಮ ಸಾಂಸಾರಿಕ ಬದುಕನ್ನು ವೈಯಕ್ತಿಕ ಚೆನ್ನಾಗಿಟ್ಟುಕೊಳ್ಳಿ. ಆವತ್ತು ಭಾರತದ ಹೆಣ್ಮಗಳ ಹಣೆಯ ಕುಂಕುಮ ಒರೆಸಿ ಹೋಯ್ತಲ್ಲ, ಗುಡ್ಡು ಹೊಡೆದು ಗಂಡನಿಗೆ, ಅಂಥವ್ರನ್ನೆಲ್ಲ ಕೈ ಕಡಿಯಲು ಇಬ್ಬರು ಹೆಣ್ಣುಮಕ್ಕಳು ಹೋರಾಡಿದಾಗ ಅಂತ ಗೊತ್ತಲ್ವ ನಿಮಗೆ. ಹಾಗಾಗಿ ಅಂಥವರೆಲ್ಲ ನಮಗೆ ಆದರ್ಶ ಆಗಬೇಕು. ಅದ್ರ ಜೊತೆಗೆ ಸಾಲುಮರದ ತಿಮ್ಮಕ್ಕ ತುಂಬಾ ಓದಬೇಕು ಅಂತ ತಲೆಯಲ್ಲಿ ಇರ್ತದಲ್ಲ, ಸಮಾಜದಲ್ಲಿ ಗೌರವ. ಆಗ ಒಂದು ಒಳ್ಳೆ ಮಾತು ಹೇಳಿದರು, ವ್ಯಕ್ತಿತ್ವಕ್ಕೆ ಗೌರವ ಸಿಗಬೇಕಿದ್ರೆ ಜನರಾಶಿ ಬಂದಾಗಲೇ ಬರಬೇಕು ಅಂತೇನಿಲ್ಲ ಅಂತ. ಎಷ್ಟು ಚಂದದ ಮಾತು. ಇವತ್ತಿಗೆ 114 ವರ್ಷಗಳ ವಯಸ್ಸನ್ನು ದಾಟಿ ಸಾವಿರ ಮರಗಳನ್ನು ನೆಟ್ಟು ವೃಕ್ಷಮಾತೆ ಅಂತ ಕರೆಯಲ್ಪಟ್ಟು ಸಾಲು ಮರದ ಸಿಂಹಕ್ಕ ಪದ್ಮ ಪ್ರಶಸ್ತಿಯನ್ನು ಪಡೆದಿಲ್ಲ ಮಕ್ಕಳೇ. ಯಾವ 1000 ಜನಕ್ಕಾಗಿದ್ದಾದ್ರೂ ಆ ಯೋಗ್ಯತೆ ಅಂತ ನಮ್ಗೆ ಅರ್ಥ ಆಗ್ಬೇಕು. ಹಾಗಾಗಿ ಅಂತ ಬದುಕನ್ನು ಬದುಕೋಣ. ಕಟ್ಟ ಕಡೆಯ ವಿನಂತಿ ಏನು ಅಂತಂದ್ರೆ, ಯಾರೆಲ್ಲ ಇಲ್ಲಿ ಕೂತಿದ್ದೀರಲ್ಲ, ಒಮ್ಮೆ ಎಲ್ಲರಲ್ಲೇ ಎದ್ದು ನಿಲ್ತೀರಾ, ವೇದಿಕೆಯನ್ನು ಬಿಟ್ಟು ಎತ್ತರ ಒಮ್ಮೆ ಅಲ್ಲಿ 1 ನಿಮಿಷ ನಿಲ್ಲಿ. ನನ್ನ ಮಾತು ಮುಗಿಸ್ತೇನೆ. ನನ್ನ ಮಾತು ಮುಗಿಸಿದ ಖುಷಿ ಆಗ್ತದೆ. ಮುತ್ತಾದಂತೆ ಬಂದಿದೆ. ಮನೆಗೆ ಹೋದವರು ದಯವಿಟ್ಟು ನೆನಪಿಟ್ಟುಕೊಳ್ಳಿ. ನಮ್ಮ ಎಲ್ಲ ಹುಡುಗರಿಗೆ ಹೇಳಿದ ಮಕ್ಕಳೇ, ಮನೆಗೆ ಹೋದ್ಮೇಲೆ KS ರಾಜಣ್ಣ ಅಂತ ಟೈಪ್ ಮಾಡಿ ಅವರ ಸಂದರ್ಶನ ನೋಡಿ. ಅವರಿಗೆ ಪದ್ಮ ಪ್ರಶಸ್ತಿ ಬಂದಿದೆ, ಆದ್ರೆ ಅವರಿಗೆ 2 ಕೈ ಇಲ್ಲ, 2 ಕಾಲು ಇಲ್ಲ. ಅವ್ರ ಮಂಗಳೂರಿಗೆ ಬರೆದಿದ್ದಾರೆ. ಅವ್ರ ಬದುಕಿನ ಕಥೆ ಸಂದರ್ಶನ ಕೇಳಿ. ಅವ್ರು ಹೇಳ್ತಾರೆ, ನಿಮ್ಗೆ ಪದ್ಮ ಪ್ರಶಸ್ತಿ ಬಂದಾಗ ಏನು ಅನ್ನಿಸ್ತು ಅಂತ. ಪ್ರಶಸ್ತಿ ಪಡೆಯಲಿಕ್ಕೆ ಹೋದಾಗ ಈ ದೇಶದ ಪ್ರಧಾನಿಯಲ್ಲಿ ನಾನು ಜನ್ಮ ಕೊಟ್ಟ ನನ್ನ ತಾಯಿ ತಂದೆಗಳನ್ನು ಕಂಡೆ ಅಂತ. ಅಲ್ಲಿಂದ ಮುಂದುವರೆದು ಹೇಳ್ತಾರೆ, ಈ ಸಮಾಜದಲ್ಲಿ ಒಳ್ಳೆ ಕೆಲಸ ನಡೆದಾಗ ಚಪ್ಪಾಳೆ ತಟ್ಟೋಣ ಅಂತಂದ್ರೆ ದೇವರನ್ನ ಕೈಗಳನ್ನು ಕಿತ್ತುಕೊಂಡ. ಆದ್ರೆ ನನಗೆ ಪ್ರಶಸ್ತಿ ಬಂದಾಗ ಎಲ್ಲ ಭಾರತೀಯರು ನನಗಾಗಿ ಚಪ್ಪಾಳೆ ಕೊಟ್ಟರಲ್ಲ, ಅವಾಗ ಬದುಕು ಸಾರ್ಥಕ ಅಂತ ಅನ್ನಿಸ್ತು ಅಂತ. ಯಾಕೆ ಗೊತ್ತಾ? ಜೀವನದಲ್ಲಿ ಒಳ್ಳೆಯ ಸನ್ನಿವೇಶಗಳಲ್ಲಿ ಚಪ್ಪಾಳೆ ತಟ್ಟಲಿಕ್ಕೆ ನಾವು ಚೌಕಾಶಿ ಮಾಡಬಾರದು ಮಕ್ಕಳೇ. ದೇವರು ಕೈ ಕೊಟ್ಟಿದ್ದಾರೆ, ಚಪ್ಪಾಳೆ ತಟ್ಟೋಣ. ಮತ್ತೆ ನಾನು ಬೆಳೆದಾಗ ಎಷ್ಟು ಖುಷಿಯೋ, ನನ್ನ ಪಕ್ಕದಲ್ಲಿ ಕೂತರು ಬೆಳೆದಾಗ ಅಷ್ಟೇ ಖುಷಿ. ನನ್ನ ಬದುಕಿಗೆ ದುರಂತ ಆದ್ರೆ ಎಷ್ಟು ಕಷ್ಟವೋ, ಪಕ್ಕದವರ ನೋವಿಗೆ ಬರುವಂತ ಗುಣ ನಮ್ಗಿರ್ಲಿ. ಹಾಗಾಗಿ ಕಾಲೇಜಲ್ಲಿ ಓದ್ತಾ ಇರೋ ಹುಡುಗರೆಲ್ಲ ನೀವೆಲ್ಲ ಫ್ರೆಂಡ್ಸ್ ಅಂತ ಅನಿಸೋದು, ನಿಮ್ಮ ಗೆಳೆತನಕ್ಕೆ ಸಾರ್ಥಕತೆ ಬರುವುದು ಯಾವಾಗ ಅಂತಂದ್ರೆ, ಗೆಲುವಿನಲ್ಲಿ ಒಟ್ಟಿಗೆ ಇರಿ, ನಿಮ್ಮ ಒಂದು ಸೋತಾಗಲೂ ಒಟ್ಟಿಗಿರಿ ಮಕ್ಕಳೇ. ಹಾಗಾಗಿ ಹೆತ್ತ ತಾಯಿ ತಂದೆಗಳ ಮಾತು ಕೇಳುವುದಕ್ಕಿಂತ ಹೆಚ್ಚು, ಅವರ ಮೇಲೆ ಇಟ್ಟ ನಂಬಿಕೆಗಿಂತ ಹೆಚ್ಚು ನಿಮ್ಮಲ್ಲಿ ಜೊತೆಗಿದ್ದವರ ಮೇಲೆ ವಿಶ್ವಾಸ ಇರ್ತದೆ. ಆ ವಿಶ್ವಾಸ ಒಳ್ಳೆದಾಗಿ ಉಪಯೋಗ ಮಾಡಿ. ನಿಮ್ಮನ್ನು ಕಟ್ಟ ಕಡೆಗೆ ನಿಲ್ಲಿ ಅಂತ ಹೇಳಿದ್ದು ಯಾಕೆಂದ್ರೆ, ಇವತ್ತು ಈಗಾಗಲೇ ನೀವು ನೋಡಿರುವ ಹಾಗೆ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ, ಅದರಲ್ಲಿ ಜ್ಞಾನ ಸಂಗಮ ಅಂತ ಶಿರೋನಾಮೆಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಲೈಬ್ರರಿಯಿಂದ ಏನು ಪ್ರಯೋಜನ ಇದೆ ಅನ್ನೋದನ್ನು ಅವರೆಲ್ಲ ಹೇಳಿದ್ದಾರೆ. ಆದ್ರೆ ನಮ್ಗೆ ಗೊತ್ತಿರಬೇಕು, ಇವತ್ತು ದೊಡ್ಡ ಲೈಬ್ರರಿಗಳಲ್ಲಿ ಅಧಿಕಾರದಲ್ಲಿ ಕೂತವರು ಇರ್ತಾರೆ, ಅದನ್ನು ಒಪ್ಪವರಣವಾಗಿ ಜೋಡಿಸುವ ಕೆಲಸವರು ಇರ್ತಾರೆ, ಲೈಬ್ರರಿಯ ಕಸ ಬಿಡಿಸುವವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಅಲ್ಲಿ ಹೋಗಿ ಶೌಚಾಲಯ ಸ್ವಚ್ಛ ಮಾಡುವಂಥವರು ಇರ್ತಾರೆ. ಅವರೆಲ್ಲರೂ ಇದ್ದದ್ರಿಂದಲೇ ಇವತ್ತು ನಮ್ಮ ಗ್ರಂಥಾಲಯಗಳಿಗೆ ದೊಡ್ಡ ಪ್ರಶಸ್ತಿ ಬರ್ತದೆ, ಅದೊಂದು ಸಮಾಜದಲ್ಲಿ ಮಾನ್ಯತೆ ಸಿಗ್ತದೆ. ನಾವು ಅವರಿಗೆ ಏನು ಕೊಟ್ಟಿದ್ದೇವೆ ಹೇಳಿ? ನಾವು ಓದಿದ್ದೇವೆ, ಬಂದಿದ್ದೇವೆ, ಎಲ್ಲ ಮಾಡಿದ್ದೇವೆ. ಅವರಿಗೆ ಸರ್ಕಾರ ಸಂಬಳ ಕೊಡುತ್ತದೆ ಬೇರೆ, ಆದರೆ ನಮ್ಮ ಕೃತಜ್ಞತೆ ಅಂತ ನಾವೇನು ಕೊಟ್ಟಿದ್ದೇವೆ? ಇಲ್ಲಿ ಹಿರಿಯರು ಕೇಳಿದಾಗ ಹೇಳಿದ್ರು, ನಾನು ದಿನ ಓದುವನಾದ್ರಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಹಾಗಾಗಿ ಮಕ್ಕಳಿಗೆ ಇವತ್ತು ಏನ್ ಮಾಡಬೇಕು ಅಂದ್ರೆ, ಕೇವಲ ಈ ಮಂಗಳೂರಿನ ಗ್ರಂಥಾಲಯ ಅಂತಲ್ಲ, ಈ ನಾಡಿನ ಎಲ್ಲ ಗ್ರಂಥಾಲಯಗಳಲ್ಲಿ ದುಡಿಯುತ್ತಿರುವ, ನಮಗೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವ ಎಲ್ಲರಿಗೂ ಒಳ್ಳೆಯದಾಗಲಿ, ಅವರಿಗೆ ಆಯುಷ್ಯ ಆರೋಗ್ಯ ಚೆನ್ನಾಗಿರಲಿ,
ಅವರ ಕೌಟುಂಬಿಕ ಜೀವನ ಚೆನ್ನಾಗಿರಲಿ, ಸಾಮಾಜಿಕವಾಗಿ ಅವರಿಗೆ ಮನ್ನಣೆ ಇರಲಿ, ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಅತ್ಯಂತ ಕೃತಜ್ಞತೆಯಿಂದ ದೇವರು ಕೊಟ್ಟ ಎರಡೂ ಕೈಗಳಿಂದ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಧನ್ಯವಾದಗಳು. ಒಳ್ಳೆಯ ಮನಸ್ಸಿನಿಂದ ನೀವು ಇನ್ನೊಬ್ಬರಿಗೆ ಚಪ್ಪಾಳೆ ಕೊಟ್ಟರೆ ನಾಳೆ ನೀವು ಬೆಳೆದು ನಿಂತಾಗ ಇಡೀ ಜಗತ್ತು ನಿಮಗೆ ಚಪ್ಪಾಳೆ ಕೊಡುತ್ತದೆ. ಹಾಗಾಗಿ ನಾನು ಮಾತಾಡಿದೆಲ್ಲ ಕೇಳಲೇಬೇಕು ಅನ್ನೋ ಬುದ್ಧಿವಂತ ಅನ್ನೋ ಭ್ರಮೆಯಿಂದ ನಾನು ನಿಲ್ಲಿಲ್ಲ ಮಕ್ಕಳೇ. ನನಗಿಂತ ಬುದ್ಧಿವಂತರು ವೇದಿಕೆ ಮುಂಭಾಗದಲ್ಲಿ ಇದ್ದೀರಿ ಅನ್ನೋದು ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಆಡಿದ ಮಾತಿನಲ್ಲಿ ತಪ್ಪು ವಿರೋಧ ಅಂತ ಮನಸ್ಸನ್ನು ಬಿಟ್ಟು ಬಿಡಿ, ಒಳ್ಳೆಯದು ಅಂದರೆ ಒಪ್ಪಿಕೊಳ್ಳಿ. ಯಾಕೆಂದ್ರೆ ನೀವು ನಮ್ಮ ನೆಲದ ಮಕ್ಕಳು, ಭಾರತೀಯರು. ನಮಸ್ಕಾರ.